ಪ್ರತಿಯೊಂದು ದೊಡ್ಡ ಕನಸು ನನಸಾಗಬೇಕು ಅಂತಂದ್ರೆ ಮೊದಲನೇ ಹೆಜ್ಜೆ ಇಡಲೇಬೇಕು. ಮತ್ತು ಈ ಮೊದಲನೇ ಹೆಜ್ಜೆ ಹೆಸರೇ ಐಡಿಯಾ. ನಮಸ್ಕಾರ ಭಾರತ, ನಾನು ನಿಮ್ಮ ಪ್ರತೀಕ್ ಗಾಂಧಿ. ಐಡಿಯಾ ಬಾಸ್ನಲ್ಲಿ ನಿಮ್ಮೆಲ್ಲರ ಧ್ವನಿ ಮತ್ತು ಈ ಶೋನಲ್ಲಿ ನಿಮ್ಮ ಸೂತ್ರಧಾರಿ. ಪ್ರತಿಯೊಂದು ದೊಡ್ಡ ಮರ ಒಂದು ಚಿಕ್ಕ ಬೀಜದಿಂದ ಚಿಗುರುತ್ತೆ ಮತ್ತು ಆ ಚಿಕ್ಕ ಬೀಜದ ಹೆಸರೇ ಐಡಿಯಾ. ಐಡಿಯಾ ಅನ್ನೋ ಬೀಜಕ್ಕೆ ಹಾರ್ಡ್ ವರ್ಕ್ ಅನ್ನೋ ನೀರು ಹಾಕಿ ಮಾರ್ಕೆಟ್ ಅನ್ನೋ ಜಂಗಲಲ್ಲಿ ನೆಡಬೇಕಾಗುತ್ತೆ. ಮತ್ತೆ ಫಂಡಿಂಗ್ ಅನ್ನೋ ಆಹಾರ ಸಿಕ್ಕಿದ ಮೇಲೆ ಆಗ ಅದರಲ್ಲಿ ಸಕ್ಸಸ್ ಅನ್ನೋ ಹಣ್ಣು ಬಿಡುತ್ತೆ, ಮತ್ತೆ ಒಂದು ದೊಡ್ಡ ಬಿಸ್ನೆಸ್ ಆಗುತ್ತೆ. ಇವತ್ತು ಇಂಡಿಯಾದಲ್ಲಿ 1,00,000ಕ್ಕಿಂತ ಜಾಸ್ತಿ ಸ್ಟಾರ್ಟ್ಅಪ್ಸ್ ಇದೆ, 100ಕ್ಕೂ ಜಾಸ್ತಿ ಯೂನಿಕಾರ್ನ್ಸ್ ಇದ್ದಾರೆ. ಮತ್ತು ಇದೇ ಪ್ರೂಫ್ ನಾವು ಸಕ್ಸಸ್ಫುಲ್ ಆಗ್ತೀವಿ ಅಲ್ಲ, ನಾವು ಆಲ್ರೆಡಿ ಸಕ್ಸಸ್ಫುಲ್ ಆಗಿದ್ದೀವಿ ಅಂತ. ಮತ್ತು ಯಾರು ಅವರ ಕಷ್ಟ ಮತ್ತು ನಿಯತ್ತಿನಿಂದ ಇಲ್ಲಿವರೆಗೂ ಬರ್ತಾರೋ, ತಮ್ಮ ಐಡಿಯಾವನ್ನ ಒಂದು ದೊಡ್ಡ ಬಿಸ್ನೆಸ್ ಆಗಿ ಮಾಡ್ತಾರೋ, ಅವರೇ ಆಗೋದು ಐಡಿಯಾ ಬಾಸ್. ಐಡಿಯಾ ನಿಮ್ದು, ದುಡ್ಡು ನಮ್ದು. ಸ್ಟಾರ್ಟ್ಅಪ್ ಬ್ಯಾಂಕಿಂಗ್ ಪಾರ್ಟ್ನರ್ IDFC ಫಸ್ಟ್ ಬ್ಯಾಂಕ್, ಅಫಿಷಿಯಲ್ ಎಂಟರ್ಟೈನ್ಮೆಂಟ್ ಪಾರ್ಟ್ನರ್ಸ್ ಮಿರ್ಚಿ ಅಂಡ್ ಗಾನಾ. ಈ ವೇದಿಕೆ ಮೇಲೆ ಬರುವಂತಹ ಐಡಿಯಾ బాస్ తమ బిజినెస్ ఐడియాన ಹೇಳಿ ತಗೊಂಡು ಹೋಗಬಹುದು ತುಂಬಾ దొడ్డ ఇన్వెస్ట్మెంట్ ನ. సముద్రంలో వచ్చే అలలు మత్స్యకారుని మృత్యువును లేదా తన జీవనాన్ని నిర్ధారించేది ఒక లైఫ్ జాకెట్ మాత్రమే. We are ready to throw him in a deep sea and then rescue him. ಇವರು ಇದನ್ನ ಕೇವಲ ಐಡಿಯಾ ಲೆವೆಲ್ ಅಲ್ಲಿ ತಂದಿದ್ದಾರೆ. ಮಾಮೂಲಿ ಬಟ್ಟೆ ಹಾಕೋದನ್ನ ಬಿಡಿ, ನಿಮ್ಮ ಪೆಟ್ಟಿಗೆ ಒಂದು ವಾರ್ಡ್ರೋಬ್ ಕೊಡಿ. ಅದು ಬರೀ ಬಟ್ಟೆ ಅಲ್ಲ, ಅದರ ಯುನಿಕ್ ಸ್ಟೈಲ್ ಸ್ಟೇಟ್ಮೆಂಟ್ ಕೂಡ ಆಗಬಹುದು. ಇಲ್ಲಿ ನಿಮ್ಮ ಫೇವರೇಟ್ ಕಾರ್ನ ಕೇವಲ ಪಾರ್ಕ್ ಮಾಡಬೇಕಾಗಿದೆ. ಇಲ್ಲ, ಅದು ಹಾಸ್ಪಿಟಲ್ ನ ಗೇಟ್ ನಂಬರ್ 4. ಅಲ್ಲಿ ಕಾರ್ ಪಾರ್ಕಿಂಗ್ ಅಲೋ ಇಲ್ಲ ಪ್ರತೀಕ್. ಪಾರ್ಕಿಂಗ್ ಝೋನ್ ಇದೆಲ್ಲ ಇಲ್ಲಿ ನಿಲ್ಸೋ ಯೋಚನೆನೂ ಮಾಡಬೇಡಿ. ಇಲ್ಲಿ ಅಬ್ಸರ್ವ್ ಮಾಡಬಹುದು, ಅವರು ತುಂಬಾ ಫಾಸ್ಟ್ ಆಗಿ ಮಾಡ್ತಿರ್ಬೇಕಾದ್ರೆ ಅವ್ರು ನೀವು ಮೇಲ್ಗಡೆ ಹೋಗ್ತಾ ಇಲ್ಲ ನೋಡಿ. ಹೋಗ್ತಿದೆ ಗುರು. ಓಕೆ ಜಾಂಟಿ, ಲೆಟ್ಸ್ ಗೆಟ್ ಇಟ್. ಐ ವಾಂಟೆಡ್ ಟು ಟ್ರೈ. ಲಾರ್ಡ್ಸ್, ಇಂಡಿಯಾದ ಮೊದಲ ಲೀಗಲ್ ಅಸಿಸ್ಟೆಂಟ್ ಪ್ಲಾಟ್ಫಾರ್ಮ್. ನಿಮ್ ಗಾಡಿನ ನಿಲ್ಸಿ ನಿಮಗೆ ಚಲನ್ ಹಾಕಿದ್ರೆ ಗಾಡಿ ಆಕ್ಸಿಡೆಂಟ್ ಆಗ್ಬೋದು ಅಥವಾ ಗಾಡಿ ಜಪ್ತಿ ಆಗ್ಬೋದು. ಇಂಥ ಸಿಚುವೇಶನ್ ಗಳಲ್ಲಿ ಬರೀ ಒಂದು ಕ್ಲಿಕ್ ಇಂದ ನಾವು ನಿಮಗೆ ಕೊಡ್ತೀವಿ ಆನ್ ದ ಸ್ಪಾಟ್ ಲೀಗಲ್ ಸಪೋರ್ಟ್. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸಿಗ್ನಿಫಿಕೆಂಟ್ ಸ್ಟಾರ್ಟ್ಅಪ್ ಪ್ರೆಸೆಂಟೇಷನ್ with conviction I have seen in this platform. We want to make quality home care accessible at each and every doorstep in India. ಮಜಾ ಏನಪ್ಪ ಅಂದ್ರೆ ಮುಂಚೆ ಎಲ್ಲ ಇಂಡಿಯಾದಿಂದ ಹೊರಗೆ ಹೋಗ್ತಿದ್ರು, ಈಗ ಹೊರಗಿನವರು ಇಂಡಿಯಾಗೆ ಬಂದು ಏನೋ ಸ್ಟಾರ್ಟ್ಅಪ್ ಮಾಡ್ತೀವಿ ಅಂತಿದ್ದಾರೆ. ಇದರಲ್ಲಿ ಯಾವ ಟೈಟನ್ಸ್ಗೆ ಇಂಟ್ರೆಸ್ಟ್ ಇದೆ ಅನ್ನೋದನ್ನ ನಾನು ತಿಳ್ಕೋಬೇಕು. ಅಂಡ್ ಎಷ್ಟು ನನಗೂ ಇಂಟ್ರೆಸ್ಟ್ ಇದೆ. ವಾ 25 lakhs. 1.5 crores. ನಾವಿನ್ನ ಈಸಿಲಿ 10x ತಗೊಂಡು ಹೋಗ್ಬೋದು. 2.4 crores. 4.5 crores. I would like to move ahead 5 CR. ಎಷ್ಟು ಸ್ಯಾಕ್ರಿಫೈಸ್ ಆಗಿದೆ ಅಂದ್ರೆ, ಎಷ್ಟು ಲೇಟ್ ನೈಟ್ ವರ್ಕ್ ಮಾಡಿದೀವಿ ಅಂದ್ರೆ. ನಿಮ್ಮ ಹಸಲ್, ಸ್ಟ್ರಗಲ್, ಮಿಸ್ಟೇಕ್ಸ್ ನಿಮಗೆ ಗೊತ್ತಿದೆ ಅಲ್ವಾ? ಒಬ್ರು ಆಂಟ್ರಪ್ರನರ್ ಎಷ್ಟೆಲ್ಲ ಮಲ್ಟಿ ಟಾಸ್ಕಿಂಗ್ ಮಾಡ್ಬೇಕಾಗತ್ತೆ ಅಂತ. ಸರಿ, ಇವಾಗೇನ್ ಮಾಡ್ತೀರಾ? ನಾನು ಕೂಲಿ ಮಾಡ್ತೀನಿ ಸರ್. ಯಾವ ಮನೆಯಲ್ಲಿ ಧೈರ್ಯದಿಂದನೇ ಕೆಲಸ ನಡೀತಿದ್ಯೋ ಅವ್ರ ಮನ್ಸಲ್ಲಿ ನೆಕ್ಸ್ಟ್ ಧೈರ್ಯ ಇರಬೇಡ, ಒಂದು ಐಡಿಯಾ ತಗೊಂಡು ಹೋಗ್ತೀವಿ, ಇದನ್ನ ತೋರಿಸ್ತೀವಿ, ಸಾಧಿಸ್ತೀವಿ ಅಂತ. ಓ ಗಾಡ್. ಆಸ್ ಅ ಸಿಂಗಲ್ ಲೇಡಿ ಆಂಟ್ರಪ್ರೆನ್ಯೂರ್ ಒಂದು ಪ್ರಾಬ್ಲಮ್ನ ಐಡೆಂಟಿಫೈ ಮಾಡಿದ್ರು ಮತ್ತು ಐಡಿಯಾ ತಗೊಂಡು ಐಡಿಯಾ ಬಾಸ್ನ ವೇದಿಕೆ ಮೇಲೆ ಬಂದ್ರು. ನನಗೆ ತುಂಬಾ ಇಷ್ಟ ಆಯ್ತು. ನಿಮಗೆ ಎದ್ದು ನಿಂತು ಚಪ್ಪಾಳೆ ಹೊಡಿಬೇಕು ನೀವು ಮಾಡಿರೋ ಈ ಒಂದು ಕೆಲಸಕ್ಕೆ. ಇದೇ ಐಡಿಯಾ ಬಾಸ್ ವೇದಿಕೆಯ ಚಮತ್ಕಾರ. ಇಲ್ಲಿ ಕೇವಲ ದೊಡ್ಡದಾಗಿ ಬೆಳೆದು ನಿಂತಿರುವಂತಹ ಬಿಸ್ನೆಸ್ಗಳಿಗೆ ಅಲ್ಲ, ಆದ್ರೆ ಒಂದು ಐಡಿಯಾಗೆ ಈ ವೇದಿಕೆಯಲ್ಲಿ ಇಷ್ಟು ದೊಡ್ಡ ಸಪೋರ್ಟ್ ಸಿಗ್ತಾ ಇದೆ. ಒಂದು ಸಮಯ ಆಯ್ತು, ಜನ ಅವ್ರ ಕೆಲಸನ ಅವ್ರು ಮಾಡ್ಕೊಳ್ಳೋದಿಕ್ಕೆ ಎಲ್ಲಿಂದನಾದ್ರೂ ಸಾಲ ತಗೊಂತಾ ಇದ್ರು. ಈಗ ಲೋನ್ ಇಸ್ಕೊಂಡ್ಮೇಲೆ ಬಡ್ಡಿ ಕಟ್ಟಲೇಬೇಕಲ್ವಾ, ಇಂಟ್ರೆಸ್ಟ್. ಅದಕ್ಕೆ ನಮ್ಗೆ ಅದ್ರ ಮೇಲೆ ಯಾವ ಇಂಟ್ರೆಸ್ಟೂ ಇಲ್ಲ. ಬಡ್ಡಿ ಉಳಿಸೋದಿಕ್ಕೋಸ್ಕರ ಜನ IPO ಇಂದ ಶೇರ್ ಮಾರ್ಕೆಟ್ ಇಂದ ದುಡ್ಡು ಮಾಡಿದ್ರು. ಆದ್ರೆ ಶೇರ್ ಮಾರ್ಕೆಟ್ ನಲ್ಲಿ ರಿಸ್ಕ್ ಅಂತೂ ಇದ್ದೇ ಇದೆ, ನೀವಂತೂ ನೋಡೇ ಇರ್ತೀರಾ. ಅದಕ್ಕೋಸ್ಕರ ಸ್ಟಾರ್ಟ್ಅಪ್ ನ ದುನಿಯಾ ಒಂದು ದಾರಿನ ಕಂಡು ಹಿಡ್ದಿದೆ. ಅದರಲ್ಲಿ ರಿಸ್ಕ್ ಇಲ್ಲ, ಕೇವಲ ನಿಮ್ಮ ಕೆಲಸದ ಮೇಲೆ ಪ್ರೀತಿ ಇರುತ್ತೆ. ಕೆಲವರು ಇದ್ದಾರೆ, ಅವ್ರ ಹತ್ರ ತುಂಬಾ ದುಡ್ಡಿದೆ,
ನೀವು ನಿಮ್ಮ ವ್ಯಾಪಾರದಲ್ಲಿ ಅವರಿಗೆ ಭಾಗ ಕೊಡಿ, ಮತ್ತೆ ನೀವು ದುಡ್ಡು ತಗೊಳ್ಳಿ. ಯಾರ ಐಡಿಯಾದಲ್ಲಿ ದಮ್ಮಿದೆಯೋ ಮತ್ತು ನಮ್ಮ IDFC ಫಸ್ಟ್ ಬ್ಯಾಂಕ್ನ ಖಜಾನೆಯಲ್ಲಿರೋದು, ಅದರಲ್ಲಿರೋದು ಬರೋಬ್ಬರಿ 100 ಕೋಟಿ. ಮತ್ತು ಈ ದುಡ್ಡು ಬದಲಾಯಿಸಬಹುದು ಇಲ್ಲಿ ಬರುವಂತಹ ಒಬ್ಬ ಐಡಿಯಾ ಬಾಸ್ನ ಹಣೆಬರಹ ಮತ್ತು ಇಂಡಿಯನ್ ಸ್ಟಾರ್ಟ್ಅಪ್ನ ಚಿತ್ರಣ. ಹಾಗಾದ್ರೆ ಇನ್ಯಾಕೆ ತಡ? ಹಾಗಾದ್ರೆ ಕರೆಯೋಣ ಐಡಿಯಾ ಬಾಸ್ನ ಇನ್ವೆಸ್ಟಿಂಗ್ ಟೈಟನ್ಸ್, ದೇಶದ ಮೊದಲ ಆರ್ಗನೈಸ್ ಶೂ ಮ್ಯಾನುಫ್ಯಾಕ್ಚರರ್. ಲಿಬರ್ಟಿ ಶೂಸ್ನ ಮಾರ್ಕೆಟಿಂಗ್ ಮ್ಯಾವ್ರಿಕ್ ಅನುಪಮ್ ಬನ್ಸಲ್. ಅವಾರ್ಡ್ ವಿನ್ನಿಂಗ್ ಜರ್ನಲಿಸ್ಟ್ ಮತ್ತು ಆಂಟ್ರಪ್ರನರ್. ಶಿ ದ ಪೀಪಲ್ ಮತ್ತು ಗಾಯತ್ರಿಯ ಫೌಂಡರ್ ಶೈಲಿ ಚೋಪ್ರಾ. ಪುರಾಣದ ಆಯುರ್ವೇದ ಜ್ಞಾನವನ್ನ ಈಗಿನ ಮಾಡರ್ನ್ ಬಿಸ್ನೆಸ್ಗೆ ಜೊತೆ ಸೇರಿಸಿ ಪ್ರತಿ ಮನೆ ಬಾಗಿಲಿಗೆ ತಲುಪಿಸುವಂತವರು. ಪರಂಪರೆ ಮತ್ತು ಪರಿವರ್ತನೆಯ ಪರ್ಫೆಕ್ಟ್ ಕಾಂಬಿನೇಷನ್. ಯಂಗ್ ಆಂಟ್ರಪ್ರನರ್ಸ್ ನ ಫೇವರೇಟ್ ಅರ್ಜುನ್ ವೈದ್ಯ. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಇಂಡೋರ್ನಿಂದ ಅಮೆರಿಕ ತನಕ ವ್ಯಾಪಾರ ಬೆಳೆಸಿರುವ ಸೀರಿಯಲ್ ಇನ್ವೆಸ್ಟರ್ VC ಫ್ರಮ್ ವಾಷಿಂಗ್ಟನ್ DC ಸಂದೇಶ್ ಶಾರದಾ. ಟೈಟನ್ಸ್, ನೀವಂತೂ ನಿಮ್ಮ ಸೂಪರ್ ಪವರ್ನ ತಗೊಂಡ್ಬಂದಿದ್ದೀರಾ, ಬಟ್ ನಾವು ಕೂಡ ನಿಮಗೆ ಒಂದು ಸೂಪರ್ ಪವರ್ನ ಕೊಡ್ತಾ ಇದ್ದೀವಿ. ನಿಮ್ಮೆಲ್ಲರ ಹತ್ರ ಬ್ಲಾಕ್ ಬಜಾರ್ ಇದೆ. ಬ್ಲಾಕ್ ಬಜಾರ್ನ ಕೆಲಸ ಏನಪ್ಪಾ ಅಂತಂದ್ರೆ ಈ ವೇದಿಕೆ ಮೇಲೆ ಪ್ರಸ್ತುತಪಡಿಸುವಂತಹ ಐಡಿಯಾಗಳಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆದ್ರೆ ಐಡಿಯಾ ಬಾಸ್ನ ಬದಲಾಗಿ ಇದಕ್ಕೆ ಪೂರ್ತಿ ನಾನೊಬ್ನೇ ಇದಕ್ಕೆ ಇನ್ವೆಸ್ಟ್ ಮಾಡಬಹುದು ಅನ್ಸೋದಾದ್ರೆ ನೀವು ಬ್ಲಾಕ್ ಬಜಾರ್ನ ಒತ್ಬಹುದು. ಅದನ್ನ ಒತ್ತಿದ ತಕ್ಷಣ ಬೇರೆ ಎಲ್ಲಾ ಟೈಟನ್ಸ್ ಇದರಲ್ಲಿ ಇನ್ವೆಸ್ಟ್ ಮಾಡೋ ಹಾಗೆ ಇಲ್ಲ. ಮತ್ತೆ ನೀವು ಒಬ್ಬರೇ ಇನ್ವೆಸ್ಟ್ ಮಾಡಬೇಕಾಗುತ್ತೆ. ಆದ್ರೆ ನೀವು ಬ್ಲಾಕ್ ಬಜಾರ್ ಒತ್ತದ ಮೇಲೆ ಕೂಡ ಇನ್ವೆಸ್ಟ್ ಮಾಡಲಿಲ್ಲ ಅಂದ್ರೆ ಆಗ ಆ ಅವಕಾಶ ಬೇರೆ ಟೈಟನ್ಸ್ ಹತ್ರ ಹೋಗುತ್ತೆ. ಆಮೇಲೆ ನೀವು ಇಡೀ ಎಪಿಸೋಡ್ ಆ ಬ್ಲಾಕ್ ಬಜಾರ್ನ ಬಳಸೋ ಹಾಗಿಲ್ಲ. ಓಕೆನಾ? ಡನ್. ಟೈಟನ್ಸ್, ನಿಮ್ಮೆಲ್ಲರಿಗೂ ತಿಳಿಸಲೇಬೇಕು, ನಮಗೆ ನಾಲೆಜ್ ಪಾರ್ಟ್ನರ್ ಆಗಿ IITM ಅವರು ಜಾಯ್ನ್ ಆಗಿದ್ದಾರೆ. ಇವರ ಇನ್ಕ್ಯುಬೇಷನ್ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಇವ್ರ ಹತ್ರ ಹೋಗುವಂತ 10 ಐಡಿಯಾಗಳಲ್ಲಿ 8 ಐಡಿಯಾ ಬಿಸ್ನೆಸ್ ಆಗಿ ಕನ್ವರ್ಟ್ ಆಗೇ ಆಗುತ್ತೆ. ಮತ್ತು ಅದೇ IITM ಗ್ಲೋಬಲ್ ರಿಸರ್ಚ್ ಫೌಂಡೇಶನ್ ನ CEO ಇವತ್ತು ನಮ್ಮ ಜೊತೆಗಿದ್ದಾರೆ. ಸೊ ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ ಮಿಸ್ಟರ್ ಮಾಧವ್ ನಾರಾಯಣ್, CEO IITM ಗ್ಲೋಬಲ್ ರಿಸರ್ಚ್ ಫೌಂಡೇಶನ್. ನಿಮಗೆ ತುಂಬ ಹೃದಯದ ಸ್ವಾಗತ ಸರ್. ಮತ್ತೆ ನಮಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ನೀವು ಕೂಡ ನಮ್ಮ ಜರ್ನಿಯಲ್ಲಿ ಕೈ ಜೋಡಿಸ್ತಾ ಇರೋದಕ್ಕೆ. ಥ್ಯಾಂಕ್ ಯು. ಪ್ರೌಡ್ ಮೂಮೆಂಟ್ ಫಾರ್ ಅಸ್ ಟು ಬಿ ಪಾರ್ಟ್ನರಿಂಗ್ ವಿತ್ ಐಡಿಯಾ ಬಾಸ್. ಪ್ರಪಂಚದಲ್ಲಿ ಇಂಡಿಯಾ ಇಸ್ ದಿ 3rd ಲಾರ್ಜೆಸ್ಟ್ ಸ್ಟಾರ್ಟ್ಅಪ್ ಎಕೋಸಿಸ್ಟಮ್. 1,60,000 ಸ್ಟಾರ್ಟ್ಅಪ್ಸ್ ರಿಜಿಸ್ಟರ್ ಆಗಿದೆ. ಆದರೆ 70% ಇದರಿಂದ ಆರ್ ಬೇಸಿಕಲಿ ಫ್ರಮ್ ಮೆಟ್ರೋಪಾಲಿಟನ್ ಸಿಟೀಸ್. ಐಡಿಯಾಸ್ಗಳಿಗೆ ಭಾಷೆ ಇಲ್ಲ ಅದಕ್ಕೆ, ಮತ್ತು ಪಿನ್ ಕೋಡ್ ಇಲ್ಲ, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಜೆಂಡರ್ ಕೂಡ ಇಲ್ಲ. ಹಾಗಾಗಿ ನಾವು ಎನ್ಕರೇಜ್ ಮಾಡಲೇಬೇಕಾಗುತ್ತೆ. ಇಂಡಿಯಾ ಇಸ್ ಎ ಹ್ಯೂಜ್ ಗೋಲ್. ಬೈ 2030 ದೇ ಶುಡ್ ಹ್ಯಾವ್ ಅಬೌಟ್ ಮಿಲಿಯನ್ಸ್ ಸ್ಟಾರ್ಟ್ಅಪ್ಸ್. ಮತ್ತು ಆ ಗೋಲ್ನ ರೀಚ್ ಮಾಡೋದಕ್ಕೆ ತಲುಪೋದಕ್ಕೆ ಇಟ್ ಈಸ್ ನಾಟ್ ಪಾಸಿಬಲ್ ಜಸ್ಟ್ ಫೋಕಸಿಂಗ್ ಆನ್ ದ ಮೆಟ್ರೋಪಾಲಿಟನ್ ಸಿಟೀಸ್. Ideas are there everywhere. We should nurture them and bring them to the main platform. And Idea Boss has got a great vision and hence we want to partner. ಸರ್, ನೋಡ್ತಾ ಇರುವಂತಹ ನಮ್ಮೆಲ್ಲ ವೀಕ್ಷಕರಿಗೂ ಹೇಳಬೇಕಾಗುತ್ತೆ ಈ ಪಾರ್ಟ್ನರ್ಶಿಪ್ ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಬರುವಂತಹ ಐಡಿಯಾ ಬಾಸ್ಗೆ ಇದರಿಂದ ಏನ್ ಲಾಭ ಸಿಗುತ್ತೆ ಅಂತ. 4 ವಸ್ತುಗಳನ್ನು ತಗೊಂಡ್ ಬರ್ತಿದೀವಿ ಫ್ರಮ್ IIT ಮೆಡ್ರಾಸ್. ಒಂದಂತೂ ವೆರಿ ಇಂಪಾರ್ಟೆಂಟ್ ಟೆಕ್ನಿಕಲ್ ಎಕ್ಸ್ಪರ್ಟೀಸ್. ಎರಡನೇದೇನೆಂದ್ರೆ ವಿ ಶುಡ್ ಹ್ಯಾವ್ an exposure to the mentorship networks. The third is taking from research to market. And the last but not the least is investor readiness. We have centers of excellence of research. We do research. We publish papers. We registered IPs. By the way, many people don't know that we are second to the Harvard. Last year we registered 470 IPs. More than an IP a day. ಲವ್ಲಿ ಸರ್. ಐ ಆಮ್ ಶ್ಯೂರ್ ಬರುವಂತಹ ಎಲ್ಲ ಐಡಿಯಾ ಬಾಸ್ಗಳು ಇದನ್ನ ಕೇಳ್ತಾ ಇದ್ದಾರೆ ಮತ್ತೆ ಬೇಕಾಗಿರುವಂತಹ ತಯಾರಿನೂ ಮಾಡ್ಕೋತಾ ಇದ್ದಾರೆ. ಸರ್, IITM ಗ್ಲೋಬಲ್ ನಿಂದ ಯಾವ್ದಾದ್ರು ಒಂದು ಒಳ್ಳೆ ಐಡಿಯಾ, ಸ್ಟಾರ್ಟ್ಅಪ್ ಐಡಿಯಾ ತಯಾರಾಗಿದೆಯಾ? ಅಂದ್ರೆ ಅದನ್ನ ನಾವು ಆದಷ್ಟು ಬೇಗ ನಿಜವಾದ ಪ್ರಪಂಚದಲ್ಲಿ ನೋಡಬಹುದು ಅನ್ನೋ ತರ. ಖಂಡಿತವಾಗ್ಲು ಅಂತದ್ದೊಂದು ಸ್ಟಾರ್ಟ್ಅಪ್ ಹಾರಕ್ಕೆ ಹೋಗುತ್ತೆ. ಅಂಡ್ ದಿಸ್ ಇಸ್ ದ E-Plane ಕಂಪನಿ. ಮತ್ತೆ ಅದರ ಫೌಂಡರು ನಾನು ಐ ಥಿಂಕ್ ನನ್ಗನ್ಸತ್ತೆ ಅವರೇ ಬಂದು
ತಮ್ಮ Yes, ಒಂದು please continue, sir. ಸೊ ದಿಸ್ ಇಸ್ ಪ್ರೊಫೆಸರ್ ಸತ್ಯ ಚಕ್ರವರ್ತಿ. ಐ personally I have named him as a rocket man. He'll be the best person to talk about the E-plane company. ವೆಲ್ಕಮ್ ಪ್ರೊಫೆಸರ್ ಚಕ್ರವರ್ತಿ, ಪ್ಲೀಸ್. Thank you so much. Thank you so much for having me here. I'm a professor at IIT Madras. I'm a professor of aerospace engineering. I'm a co-founder at about 4 or 5 startups. The one that I'm actually leading as a sole founder is the Planey company. That one actually is supposed to make taxis. ನಾನು ಇದನ್ನ ಕೇಳಲೇಬೇಕು. ಇದು ಎಷ್ಟು ಬೇಗ ನಮಗೆ ರಿಯಾಲಿಟಿನಲ್ಲಿ ನೋಡಕ್ ಸಿಗುತ್ತೆ? We are actually going through the certification process. And if everything goes well, by the first half of 2027, it is about 1.5 years from now, we should be up in the air with human. Very nice. ಪ್ರೊಫೆಸರ್ ಚಕ್ರವರ್ತಿ, ನಾವು ಇದನ್ನು ತಿಳ್ಕೊಳ್ಳೇಬೇಕಾಗುತ್ತೆ. ನಮ್ಮ ಭಾರತದ ಇಕೋಸಿಸ್ಟಮ್ನಲ್ಲಿ ಇನೋವೇಷನ್ನ ಪಾತ್ರ ಎಷ್ಟು ಮುಖ್ಯ ಆಗುತ್ತೆ ಮತ್ತು ಈ ಪ್ರಕ್ರಿಯೆಯಲ್ಲಿ ಐಡಿಯಾಬಾಸ್ ಅದರ ಲೆವೆಲ್ ಅಲ್ಲಿ ಏನ್ ಮಾಡಬಹುದು? What IdeaBuzz is doing, you need to do more of it, and in a much bigger way. It's very important for Indians to know what India is good at, what India is capable of. ಅಬ್ಸಲ್ಯೂಟ್ಲಿ ವೆಲ್ ಸೆಡ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಆಂಟ್ರಪ್ರಿನರ್ಶಿಪ್ ನ ಹಸುನ ಇನ್ನೂ ಜಾಸ್ತಿ ಮಾಡ್ತೀವಿ ಇದೇ ಐಡಿಯಾಬಾಸ್ ನ ವೇದಿಕೆಯ ಮೇಲೆ. ಥ್ಯಾಂಕ್ ಯು ಮಿಸ್ಟರ್ ನಾರಾಯಣ್, ಅಂಡ್ ಥ್ಯಾಂಕ್ ಯು ಪ್ರೊಫೆಸರ್ ಚಕ್ರವರ್ತಿ. ಟೈಟನ್ಸ್ ಯಾವುದೇ ಸ್ಟಾರ್ಟ್ಅಪ್ ನಲ್ಲಿ ದುಡ್ಡು ಹಾಕಬೇಕು ಅಂತಂದ್ರೆ ಮೊದಲು ನೀವು ಏನ ನೋಡ್ತೀರಿ? ಇದೆ ಅಲ್ವಾ, ಮಾರ್ಕೆಟ್ ಅಲ್ಲಿ ಆ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಇದೆಯೋ ಇಲ್ವೋ ಅಂತ. ಇದಕ್ಕೆ ಅಂತಾನೆ ನಮ್ಮ ಹತ್ರ ನಮ್ಮದೇ ಆದಂತ ಮಾರ್ಕೆಟ್ ಇದೆ. ಇಲ್ಲಿ ಸ್ಟೂಡೆಂಟ್ಸು ಇದ್ದಾರೆ, ಮತ್ತೆ ನಾಳೆ ದಿನ ಒಬ್ಬ ಆಂಟ್ರಪ್ರಿನರ್ ಆಗುವಂತ ಆಸೆ ಇಟ್ಕೊಂಡಿರೋರು ಇದ್ದಾರೆ. ಇಲ್ಲಿ ಹೇಳಲಾಗುವ ಪ್ರತಿ ಪಿಚ್ ನಲ್ಲಿ ನಮ್ಮ ಈ ಆಡಿಯನ್ಸ್ ಅವರ ವೋಟಿಂಗ್ ಮೀಟರ್ ಮೂಲಕ ತಿಳಿಸ್ತಾರೆ ಅವರಿಗೆ ಈ ಒಂದು ಪಿಚ್ ನಲ್ಲಿ ಇಂಟ್ರೆಸ್ಟ್ ಇದೆಯಾ ಅಥವಾ ಇಲ್ವಾ ಅಂತ. ಸೊ ಟೈಟನ್ಸ್, ತಯಾರಿದ್ದೀರಾ ನಮ್ಮ ಮೊದಲನೇ ಐಡಿಯಾಬಾಸ್ ನ ಮೀಟ್ ಮಾಡೋದಿಕ್ಕೆ? ಸರಿ, ಹಾಗಾದ್ರೆ ಕರೆಯೋಣ ನಮ್ಮ ಮೊದಲನೇ ಐಡಿಯಾಬಾಸ್ ನ. ವೀಕ್ಷಕರೇ, ನಾವೆಲ್ಲ ಕೇಳೇ ಇರ್ತೀವಿ, ಚಿಕ್ಕದ್ರಲ್ಲಿ ಅಪ್ಪ ಅಮ್ಮ ಬೈತಾ ಇರ್ತಾರೆ, ದೊಡ್ಡವನಾಗಿ ಕೆಲ್ಸಕ್ಕೆ ಹೋದಾಗ ಗೊತ್ತಾಗುತ್ತೆ ದುಡಿಯೋ ಕಷ್ಟ ಏನು ಅಂತ. ಅರೆ, ದುಡಿಯೋ ಕಷ್ಟ ಗೊತ್ತಾಗ್ಲೇಬೇಕು ಅನ್ನೋದಾದ್ರೆ ಅಷ್ಟು ಲೇಟ್ ಯಾಕೆ ಮಾಡೋಣ, ಬೇಗನೆ ತಿಳ್ಕೊಳ್ಳೋಣ. ಹಾಗಾದ್ರೆ ಬನ್ನಿ ಕರೆಯೋಣ ಕರ್ನಾಟಕದ ಹಾಸನದಿಂದ ಮೈತ್ರಿ ಮತ್ತು ಅವರ ಐಡಿಯಾಬಾಸ್ ನ ಜೋಡಿ ಬೆಂಗಳೂರಿನಿಂದ ಬಂದಿರುವ ಪೂರ್ವಕ್. ವೆಲ್ಕಮ್ ವೆಲ್ಕಮ್ ಮೈತ್ರಿ ಅಂಡ್ ಅಪೂರ್ವ. Thank ಆರ್ ಯು ಗೈಸ್ ರೆಡಿ ಫಾರ್ ಯುವರ್ ಪಿಚ್? Yes. ನೀವು ಇದಕ್ಕೂ ಮುಂಚೆ ಪಿಚ್ ನ ಕೊಟ್ಟಿದ್ದೀರಾ? Yes. Almost every day. ಸೊ ಇವ್ರಿಗಂತೂ ಸಖತ್ ಎಕ್ಸ್ಪೀರಿಯನ್ಸ್ ಇದೆ. ಆಲ್ ದ ಬೆಸ್ಟ್ ನಿಮ್ಮೆಲ್ರಿಗೂ. ನೀವು ತಯಾರಾಗಿ, ಗುಡ್ ಲಕ್. Thank you. Hello, I'm Maitri. I'm Apur. And we are from Garden City, Bengaluru. Titans, ನಾವು ಒಂದು ಸಿಂಪಲ್ ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಸರ್ವೆ ಮಾಡಿದೀವಿ ವಿತ್ 1000 ಇಂಡಿಯನ್ ಸ್ಟೂಡೆಂಟ್ಸ್. ಒಂದು ಬೇಸಿಕ್ ಕ್ವೆಶನ್ ಇತ್ತು, ನಿಮ್ಗೆ ಎಷ್ಟು ಪಾಕೆಟ್ ಮನಿ ಬೇಕು ಅಂತ. ಮತ್ತೆ ನಮ್ಗೆ ಸಿಕ್ಕಂತ ರೆಸ್ಪಾನ್ಸಸ್ ಹೀಗಿತ್ತು: ಶ್ರೇಯಾ, ಜಸ್ಟ್ 20,000 rupees ಪರ್ ಮಂತ್, ಹೊಸ ಫ್ಯಾಷನ್ ಟ್ರೆಂಡ್ ಮಿಸ್ ಆಗ್ಬಾರ್ದು ಅಂತ. ಆರ್ತಿ, ನನಗಂತೂ ಬರೀ ರೀಲ್ ಮಾಡೋದಕ್ಕೇನೆ 15,000 ರೂಪಾಯಿ ಖರ್ಚಾಗ್ತಿದೆ ಅಂತ. ಮತ್ತೆ ರೋಹನ್, 10,000 rupees ಫಾರ್ ಜಿಮ್, 5,000 rupees ಫಾರ್ ವೇ ಪ್ರೋಟೀನ್ ಮತ್ತು ಸೆಪರೇಟ್ ಆಗಿ 5,000 ರೂಪಾಯಿ ಫಾರ್ ಹಾರ್ಟ್ ಬ್ರೇಕ್ ರಿಕವರಿ. These are the same students who want to build a startup, invest in crypto, become an influencer, crack UPSC and still have money for their Panipuri dates. ಇವರಲ್ಲಿ ಒಂದು ಹಂಗರ್ ಇದೆ, ಮೋಟಿವೇಶನ್ ಇದೆ, ಏನಾದ್ರೂ ಮಾಡೋದಕ್ಕೆ ಸಾಧಿಸಿ ತೋರ್ಸೋದಿಕ್ಕೆ. ಮತ್ತೆ ಐಡಿಯಾಬಾಸ್ ನೋಡ್ತಾ ಅನ್ಕೊಳ್ತಾ ಇರಬಹುದು ನಮ್ ಟೈಮ್ ಯಾವಾಗ ಬರುತ್ತೆ ಅಂತ. ಸೊ ಪ್ರಾಬ್ಲಮ್ ಏನು? ಪ್ರಾಬ್ಲಮ್ ಏನಂದ್ರೆ ಕೆಲಸ ಮಾಡ್ತಾರೆ ಫುಲ್ ಟೈಮ್ ಎಂಪ್ಲಾಯ್ ತರ, ಬಟ್ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ಪೈಡ್ ಇಂಟರ್ನ್ ತರ. ಕಾಲೇಜ್ ಹೇಳುತ್ತೆ ಮೊದ್ಲು ಕಲಿ ಆಮೇಲೆ ಕೆಲ್ಸಕ್ಕೆ ಹೋಗು, ಆದ್ರೆ ಎಂಪ್ಲಾಯರ್ಸ್ ಹೇಳ್ತಾರೆ ಕೆಲಸ ಮಾಡು ಅವಾಗ್ಲೇ ತಾನೇ ಕಲಿಯಕ್ಕಾಗೋದು ಅಂತ. ಹಂಗಂದ್ರೆ ಜಾಬ್ ಬೇಕು ಅಂದ್ರೆ ಮೊದ್ಲು ಎಕ್ಸ್ಪೀರಿಯನ್ಸ್ ಇರಬೇಕು, ಎಕ್ಸ್ಪೀರಿಯನ್ಸ್ ಬೇಕು ಅಂದ್ರೆ ಮೊದ್ಲು ಜಾಬ್ ಸಿಗ್ಬೇಕು, ಮತ್ತೆ ಜಾಬ್ ಸ್ಟೂಡೆಂಟ್ ಎರಡೂ ಆಗೋಗುತ್ತೆ. ಅವಾಗ ಹೇಳ್ತಾರೆ ನೀನ್ ಇನ್ನು ಸ್ಟೂಡೆಂಟೇ. ಅಯ್ಯೋ ದೇವ್ರೆ, ಸ್ಟೂಡೆಂಟು ಇನ್ವಿಸಿಬಲ್ ಅಲ್ಲ ಅಲ್ವಾ? ಟ್ಯಾಲೆಂಟ್ ಇದೆ ಆದ್ರೆ ಪ್ಲಾಟ್ಫಾರ್ಮ್ ಇಲ್ಲ, ಸ್ಕಿಲ್ಸ್ ಇದೆ ಆದ್ರೆ ಗಿಗ್ಸ್ ಗಳು ಸಿಗಲ್ಲ. ಬ್ರೋ, ಕಾಮ್ ಡೌನ್, ರಿಲ್ಯಾಕ್ಸ್. ಇದು ಯೂನ್ ಕೊರಗಲ್ಲ, ಆದ್ರೆ ಪ್ರತಿ ಇಂಡಿಯನ್ ಸ್ಟೂಡೆಂಟ್ ಕೊರಗ್ತಾ ಇರೋದು. ಅದಕ್ಕೋಸ್ಕರನೇ ನಾವ್ ತಂದಿದೀವಿ ಟಿಮ್ ಬಗ್ಡು. ವೆಸ್ಟ್ ನಲ್ಲಂತೂ ಇದು ಕಾಮನ್. ಸ್ಟೂಡೆಂಟ್ಸ್ ಕೆಲಸ ಮಾಡ್ತಾರೆ, ದುಡ್ಡನ್ನ ಸಂಪಾದನೆ ಮಾಡ್ತಾರೆ, ಕಾಲೇಜ್ ಜೊತೆಗೆ ಲೈಫ್ ಕಟ್ಕೋತಾರೆ. ಇಂಡಿಯಾದಲ್ಲಿ ಗಿಗ್ ಅನ್ನೋ ಒಂದು ವರ್ಡ್ ಕೇಳಿದ್ರೆ ನಿಮ್ಗೆ ಅನ್ಸುತ್ತೆ ಹರಿಜಿತ್ ಸಿಂಗ್ದು ಯಾವ್ದೋ ಒಂದು ಹೊಸ ಕಾನ್ಸರ್ಟ್ ನಡೀತಿರ್ಬೇಕು ಅಂತ. ಬಟ್ ಆದ್ರೆ ಆಕ್ಚುಲಿ ಗಿಗ್ ಅಂದ್ರೆ ಏನು?
ಶಾರ್ಟ್ ಟರ್ಮ್, ಸ್ಕಿಲ್ ಬೇಸ್ಡ್, ಪಾರ್ಟ್ ಟೈಮ್, ಬಟ್ paid. Timbuktu exactly offers that. Real work, real money, real experience. Editing, content creation, pet walking, home tutor. ಏನ್ ಬರುತ್ತೋ ಅದ್ರಲ್ಲಿ ದುಡ್ಡನ್ ಮಾಡಬಹುದು. ಇನ್ ಮುಂದೆ ಓದೋದ್ರ ಜೊತೆನೆ ಸಂಪಾದನೆ. ಮತ್ತೆ ಹೊಸ ಭಾರತದ ಹೊಸ ತಯಾರಿ. ಅದಕ್ಕೇನೆ ಇವತ್ತು ನಮ್ಮ ಆಸ್ಕ್ ಬಂದು 1 crore rupees for 2.3% equities and our company Timbuktu. ಸೊ ಟೈಟನ್ಸ್ ನೀವ್ ರೆಡಿ ಇದ್ದೀರಾ? ಪ್ರತಿ ಇಂಡಿಯನ್ನು ಸೆಲ್ಫ್ ರಿಲಯಂಟ್ ಮತ್ತು ಇಂಡಸ್ಟ್ರಿ ರೆಡಿ ಮಾಡೋದಕ್ಕೆ ತುಂಬಾ ಒಳ್ಳೆ ಪಿಚ್. ಆಕ್ಚುಲಿ ಇವರಿಬ್ರು ಪರ್ಫಾರ್ಮ್ ಮಾಡಿದ್ರು ಅಂತಾನೆ ಹೇಳಬೇಕು. ಥ್ಯಾಂಕ್ ಯು ಥ್ಯಾಂಕ್ ಯು. ಮೈತ್ರಿ, ನಿಮ್ಮಿಬ್ಬರ ಭೇಟಿಯಾಗಿದ್ದು ಹೇಗೆ? ನಾನು ಈ ಟಿಂಬಕ್ಟೂನ 2023 ಅಲ್ಲಿ ಶುರು ಮಾಡಿದೆ. ಮತ್ತೆ ನನಗೆ 2023 ಮಿಡ್ ಅಲ್ಲಿ ಅನಿಸ್ತು ಇದನ್ನ ನಾನು ಒಂದು ವೆಂಚರ್ ಮಾಡುವಷ್ಟು ದೊಡ್ಡ ಬಿಸ್ನೆಸ್ ಮಾಡಬಹುದು ಅಂತ. ಸೊ ನಾನು ಸೀಡ್ ಇನ್ವೆಸ್ಟರ್ಸ್ ಜೊತೆ ಡಿಸ್ಕಸ್ ಕೂಡ ಮಾಡಿದ್ದೆ. ಫ್ಯೂಚರ್ ಅಲ್ಲಿ ನನಗೆ ಒಬ್ರು ಕೋ ಫೌಂಡರ್ ಬೇಕಾಗತ್ತೆ ಅಂತ. ಸೊ ಅವರು ನನಗೆ ಅಪೂರ್ ಅವ್ರ ಬಗ್ಗೆ ಹೇಳಿದ್ರು. ಆಮೇಲೆ ನಾನು ಇವರ CV ಓದಿದ್ಮೇಲೆ ಅನಿಸ್ತು ನನಗೆ ಇವ್ರಿಗೂ ನನ್ನ ತರನೇ ಒಂದು ಝೀಲ್ ಇದೆ ಅಂತ. ಫಸ್ಟ್ ನಿಮ್ಮ CV ಬಗ್ಗೆ ಹೇಳಿ. ಸೊ ನಾನು ನನ್ನ ಇಂಜಿನಿಯರಿಂಗ್ ಮಾಡಿದ್ದೀನಿ ಬ್ಯಾಂಗ್ಳೂರಿನ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ. ಮತ್ತೆ ನಾನು MBA ಮಾಡಿದ್ದೀನಿ TFI ಮ್ಯಾನೇಜ್ಮೆಂಟ್ ಇನ್ಸ್ಟಿಟ್ಯೂಟ್ ಅಲ್ಲಿ. ಅದಾದ್ಮೇಲೆ ನಾನು 3 ಸ್ಟಾರ್ಟ್ಅಪ್ ಅಲ್ಲಿ ಕೆಲಸ ಮಾಡಿದ್ದೀನಿ ಇನ್ ಕ್ಯಾಟಗರಿ ಮ್ಯಾನೇಜ್ಮೆಂಟ್ ಅಂಡ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್. ನಾವಿಬ್ರು ಸಿಕ್ಕಿರೋ ಸ್ಟೋರಿ ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಾವು 3 ಅವರ್ ಮಾತಾಡಿದ್ವಿ ಅಂಡ್ ಕಾಫಿ ಶಾಪ್ ಅಲ್ಲಿ. ಕಾಫಿ ಶಾಪ್ ಅಲ್ಲಿ. ಅದಾದ್ಮೇಲೆ ನಾನು ಕೇಳಿದೆ ಏನ್ ಅನ್ನಿಸ್ತಿದೆ, ವಾಟ್ ಯು ಫೀಲಿಂಗ್ ಅಂತ. ಯು ನೋ ವಾಟ್, ನಾನು ನಿಮ್ಮ ವೈಫ್ನ ಮೀಟ್ ಮಾಡ್ಬೇಕು ಫಸ್ಟ್. ಅದಾದ್ಮೇಲೆ ನೆಕ್ಸ್ಟ್ ಮೀಟಿಂಗ್ ವಿ ಮೆಟ್ ವಿತ್ ಮೈ ವೈಫ್ ಅಂಡ್ ದೇ ಬೋತ್ ಬಿಕೇಮ್ ಥಿಕ್ ಫ್ರೆಂಡ್ಸ್. ಅದಾದ್ಮೇಲೆ ನನ್ನ ಚೆನ್ನಾಗಿ ರೇಗಿಸಿ ಐ ಥಿಂಕ್ ನನ್ನ ಕೋ ಫೌಂಡರ್ಶಿಪ್ ನ ಇಷ್ಟೇ ಇನ್ಸಿಡೆಂಟಲ್ ಆಗಿತ್ತು. ನಾನು ಹೇಳ್ತಿರೋದನ್ನ ನನ್ಗೆ ಒಂದು ಹಾರ್ಮನಿ ಬೇಕು ವರ್ಕ್ ಪ್ಲೇಸ್ ಅಲ್ಲಿ. ಯಾಕಂದ್ರೆ ನಾವು 10 ರಿಂದ 12 ಗಂಟೆ ಒಟ್ಟಿಗೆ ಇರ್ತೀವಿ, ಜೊತೆಲೆ ಕೆಲಸ ಮಾಡ್ತೀವಿ. So for me, she being in comfortable zone was also important for me. ಸೊ ಟೈಟನ್ಸ್ ಮಿಕ್ಕಿದ್ದೆಲ್ಲವನ್ನು ನಾನು ನಿಮ್ಮ ಕೈಗೆ ಬಿಡ್ತೀನಿ. ಲೆಟ್ಸ್ ಸಿ ವಾಟ್ ದೇ ಗೆಟ್. ಈ ಪ್ರಾಬ್ಲಮ್ಗೆ ನೀವೇನ್ ಸೊಲ್ಯೂಷನ್ ಕೊಡ್ಬೇಕು ಅಂತಿದ್ದೀರಾ ಅದ್ರ ಬಗ್ಗೆ ನೀವು ಸ್ವಲ್ಪ ಹೇಳಿ. ಇದು ಹೇಗ್ ರಿಯಾಲಿಟಿ ಆಗತ್ತೆ? ಯಾಕಂದ್ರೆ ಐಡಿಯಲ್ ತುಂಬಾ ದಮ್ ಇದೆ. ಆಕ್ಚುಲಿ ಸರ್ವೆ ಆದ್ಮೇಲೆ ನಮ್ಗೆ ಒಂದು ಡೇಟಾ ಸಿಕ್ತಲ್ಲ, ಅಕಾರ್ಡಿಂಗ್ಲಿ ಅದ್ರ ಮೇಲೆ ಟೆಕ್ ಡಿಸೈನ್ ಮಾಡಿದೀವಿ. So this is our app. So basically you will sign up like any basic details ಕೊಟ್ಟು ಸ್ಟೂಡೆಂಟ್ಸ್ sign up ಆಗ್ತಾರೆ. ಅದಾದ್ಮೇಲೆ ಒಂದು ಇಂಪಾರ್ಟೆಂಟ್ ಸ್ಟೇಜ್ ಬರುತ್ತೆ where they will create their profiles. So they will write majorly about their skills, job preference, categories ಇದೆಲ್ಲ ಕೊಡ್ತಾರೆ. ಮತ್ತೆ ಇದನ್ನ 18 ವರ್ಷದ ಮೇಲ್ಪಟ್ಟವರು ಮಾಡಬಹುದು. ಸೊ ಇದು ಕಾಲೇಜ್ಗೋಸ್ಕರ ಮಾಡಿರೋದು, ಕಾಲೇಜ್ ಸ್ಟೂಡೆಂಟ್ಸ್. ಕಾಲೇಜ್ ಯಾವುದೇ ಫೀಸ್ ಇಲ್ಲ ಅಥವಾ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಇಲ್ಲ, ಪೂರ್ತಿ ಫ್ರೀ. ನಾವು ಚಾರ್ಜ್ ಮಾಡೋದು ಒಂದೇ, ಅದು ಅವರ ಟೈಮ್, ಅದು ಕೂಡ ಅವ್ರ ಪ್ರೊಫೈಲ್ ಸೆಟ್ ಮಾಡಕ್ಕೆ. 3 ವಿಷಯ: ಎಲ್ಲಿರ್ತೀರಾ ನೀವು, ಎಷ್ಟು ಟೈಮ್ ಇದೆ ನಿಮ್ ಹತ್ರ ಅಂತ, ಮತ್ತೆ ಏನ್ ಸ್ಕಿಲ್ಸ್ ಇದೆ ಅಂತ, ಎಲ್ಲಿ ಕೆಲಸ ಮಾಡಕ್ ಇಷ್ಟ ಪಡ್ತೀರಾ ಅಂತ. ಒನ್ಸ್ they do this, employers ಗೆ ಅಲರ್ಟ್ ಹೋಗುತ್ತೆ, Maitri is applied for this job. Then he or she can talk to me. If at all we are in a line, then they will click on offer. If at all ನಿಮಗೆ ಆಫರ್ ಬಂದ್ರೆ, ಮತ್ತೆ here you will get to know it's offered. ಹಾಗೆ ನಿಮಗೆ ಆಫರ್ ಲೆಟರ್ ಕೂಡ ಸಿಗುತ್ತೆ. It's like more of a contract. ಸೊ ನೀವು ದುಡ್ಡು ಹೇಗ್ ಮಾಡ್ತಾ ಇದ್ದೀರಾ ಈ ಮಾಡೆಲ್ ಇಂದ? ನಮ್ದು 3 ರೆವಿನ್ಯೂ ಮಾಡೆಲ್ ಇದೆ. ಒಂದು ಇದು ನಮ್ಮ ಸಬ್ಸ್ಕ್ರಿಪ್ಷನ್ ಮಾಡೆಲ್, ವಾಟ್ ವಿ ಕಾಲ್ ಸಬ್ಸ್ಕ್ರಿಪ್ಷನ್. ಅಂಡ್ ಬೇಸಿಕಲಿ ಇಟ್ಸ್ ಆನ್ ಲೀಡ್ಸ್. ದ ನಂಬರ್ ಆಫ್ ಲೀಡ್ಸ್ ಯು ಗಿವ್ ಹ್ಯಾಸ್ ಅನ್ ಎಂಪ್ಲಾಯರ್, ಅದ್ರಲ್ಲಿ ದುಡ್ಡು ಮಾಡ್ತೀವಿ. ಸೆಕೆಂಡ್ ಬಂದು ನಮ್ಮ ಅಫಿಲಿಯೇಟ್ ಮಾಡೆಲ್ಸ್. ಯಾವಾಗ ಡೀಲ್ಸ್ ಅಲ್ಲಿ ಅವ್ರು ಲಿಂಕ್ ಕ್ಲಿಕ್ ಮಾಡಿ ಪ್ರೊಮೋ ಕೋಡ್ ನ ಕಾಪಿ ಮಾಡ್ತಾರೆ, ಅದರಿಂದ ನಮಗೆ ಕಮಿಷನ್ ಸಿಗುತ್ತೆ. ಅಂಡ್ ಥರ್ಡ್ ಒನ್, ನಾವು ತುಂಬಾ ಸ್ಟ್ರಾಂಗ್ ಆಗಿರೋ ನೆಟ್ವರ್ಕ್ ಆಫ್ ಕ್ಯಾಂಪಸ್ ಅಂಬಾಸಿಡರ್ಸ್ ಗಳನ್ನ ಇಟ್ಟಿದೀವಿ. ಯಾರು ಈ ಪಾರ್ಟ್ ಟೈಮ್ ಜಾಬ್ ನ ಕ್ಯಾಂಪಸ್ ಅಲ್ಲೂ ಕೂಡ ಹರಡ್ತಾರೆ, ಮತ್ತೆ ನಾವು ಅವ್ರಿಗೆ ಕ್ಯಾಂಪಸ್ ಗಿಗ್ಸ್ ನ ಕೊಡ್ತೀವಿ. ಓ ಹಾಗಾ? How many people do you have in your platform? Ma'am, we have 204,500 registered student users. That's a good number. Very good. ಗುಡ್ ನಂಬರ್. And we have 1,600 registered recruiters with us Big numbers. on the platform. So what's your revenue? Last year, we did a revenue of 15 lakhs. This quarter, we did 15 lakhs with 7 lakhs of monthly run rate. In the next 8 months, we want to be at a 60 to 70 lakh monthly run rate of revenue. So 10 ಪಟ್ಟು ರೆವೆನ್ಯೂ ಇನ್ಕ್ರೀಸ್ ಮಾಡಬೇಕು ಅಂತಿದ್ದೀರಾ? Yes, sir. How many people have been placed? Sir, on the platform, 7,400 and Have got jobs. Yes. have got jobs here. Average gigನ ಮಂತ್ಲಿ ರೆಮ್ಯುನರೇಷನ್ ಎಷ್ಟಿರುತ್ತೆ? Between 70 to 10,000, sir. Okay. On average, 8,000. ಅಂದ್ರೆ ನಮ್ಮ ಲಾಸ್ಟ್ ಮಂತ್ ನ ಟಾಪ್ ಲೈನ್ ಬಂದು ಇಟ್ಸ್ 1.2 CR. ಲಾಸ್ಟ್ ಮಂತ್ ಅಲೋನ್ ದಟ್ ವಾಸ್ ದ ಅರ್ನಿಂಗ್ ಆಪರ್ಚುನಿಟಿ ದಟ್ ವಾಸ್ ಕ್ರಿಯೇಟೆಡ್ ಆನ್ ದ ಪ್ಲಾಟ್ಫಾರ್ಮ್. ವೆರಿ ಗುಡ್, ವೆರಿ ಗುಡ್. ಒಂದ್ಸಲ ಮಾರ್ಕೆಟ್ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದೆ ಅಂತ ತಿಳ್ಕೊಳ್ಳೋಣ. ಟಾರ್ಗೆಟ್ ಆಡಿಯನ್ಸ್ ಎಲ್ಲ ನಮ್ ಜೊತೆಗೆ ಇದಾರಲ್ಲ. ವೋಟಿಂಗ್ ಮೀಟರ್ಸ್
ತುಂಬಾ ಜನ ನೀವೆಲ್ಲ ಆಮೇಲೆ ಡೌನ್ಲೋಡ್ ಮಾಡಿ ಮೊದಲು ವೋಟಿಂಗ್ ಮಾಡಿ. ಮತ್ತೆ ಈಗಲೇ ಗಿಗ್ ಹುಡುಕ್ಬಿಟ್ಟಿರ ಮತ್ತೆ. ಎಸ್ ಆರ್ ನೋ ನಿಮ್ಮ ಕೈಯಲ್ಲಿದೆ, ಹೇಳಿ ಈ ಒಂದು ಪ್ರಾಡಕ್ಟ್ನ ಅವಶ್ಯಕತೆ ನಿಮ್ಗಿದೆಯಾ ಇಲ್ವಾ? ನಾನಿವಾಗ ಹತ್ಬಿಡ್ತೀನಿ ಅಷ್ಟೇ. ಏನಾಗುತ್ತೆ ಏನೋ ಗೊತ್ತಿಲ್ಲ. ಡೋಂಟ್ ವರಿ, 200% ತಕ ಹೋಗುತ್ತೆ. ಥ್ಯಾಂಕ್ ಯು. ನೋಡೋಣ. ವಾವ್, 92%. ಥ್ಯಾಂಕ್ ಯು. ಥ್ಯಾಂಕ್ ಯು ಸ್ಟೂಡೆಂಟ್ಸ್. 92% ಆಫ್ ಪೀಪಲ್ ಇದು ಬಹಳ ಮುಖ್ಯ ಅಂತ ಅನ್ಕೋತಾ ಇದ್ದಾರೆ. ಹಾಗಾದ್ರೆ ನೀವೇ ಹೇಳಿ, ನಿಮ್ಗೆ ಏನಾದ್ರು ಇದೆಯಾ ಕೇಳಕ್ಕೆ? ನನ್ ಕ್ವೆಶ್ಚನ್ ನಿಮ್ಗೇನು ಅಂತ ಹೇಳಿದ್ರೆ, ಯಾವ್ದಾದ್ರು ಸ್ಟೂಡೆಂಟ್ ಈ ಗಿಗ್ ನ ತಗೊಂಡ್ರೆ ಅವ್ರಿಗೇನಾದ್ರೂ ಪೇಮೆಂಟ್ ಆಗ್ಲಿಲ್ಲ ಅಂದ್ರೆ? ಥ್ಯಾಂಕ್ ಯು. ದಿಸ್ ಇಸ್ ಎಕ್ಸಾಕ್ಟ್ಲಿ ವೈ ವಿ ಸ್ಟಾರ್ಟೆಡ್ ಟಿಂಬಕ್ಡು. ನಾವು ಆರ್ಬಿಟ್ರೇಟರ್ ಆಗಿರ್ತೀವಿ. ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಎಂಪ್ಲಾಯಿ ಮತ್ತೆ ಸ್ಟೂಡೆಂಟ್ಸ್ ನಡುವೆ ನಿಮ್ಗೆ ಹೆಲ್ಪ್ ಲೈನ್ ಕೂಡ ಇರುತ್ತೆ. ಹೆಲ್ಪ್ ಲೈನ್ ಕೂಡ ಹೇಗ್ ಬಿಲ್ಡ್ ಆಗಿದೆ ಅಂದ್ರೆ 3 ಸಲ ಕಾಲ್ ಎತ್ತಿಲ್ಲ ಅಂದ್ರೆ ಇಲ್ಲ ಅಪೂರ್ವಾಗಿ ಅಥವಾ ನನಗ್ ಕನೆಕ್ಟ್ ಆಗುತ್ತೆ. ನೀವು 80% ಆಫ್ ಕೆಲಸನ ಏನಾದ್ರೂ ಮಾಡಿದೀರಾ ಅನ್ನೋದಾದ್ರೆ ಮೊದಲು ನಾವೇ ನಿಮಗ್ ಪೇಮೆಂಟ್ ಮಾಡ್ತೀವಿ. ನಮ್ಮ ಟೋಟಲ್ ಆನ್ಯುಯಲ್ ಬಜೆಟ್ ನಲ್ಲಿ 2% ಆಫ್ ಇಟ್ ಎಮರ್ಜೆನ್ಸಿ ಫಂಡ್ ಅಂತ ಎತ್ತಿಟ್ಟಿದೀವಿ ಸೈಡ್ ಅಲ್ಲಿ. ಅಕಸ್ಮಾತ್ ನಮ್ ಟೈಮಲ್ಲಿ ಟಿಂಬಕ್ಟು ಇದ್ದಿದ್ರೆ ಇವತ್ತು ನನ್ನ ಹತ್ರ ಎಷ್ಟು ದುಡ್ಡು ಇರ್ತಿತ್ತು ಗೊತ್ತಾ? ಪ್ರತೀಕ್ ಅವ್ರೆ, ನೀವ್ ಈಗಾಗ್ಲೇ ಎಷ್ಟು ಸ್ಕ್ಯಾಮ್ ಮಾಡಿದೀರಾ ಹೇಳಿ? ಎಷ್ಟು ಸ್ಕ್ಯಾಮ್ ಇಂದ ಬಚಾವ್ ಆಗ್ತಿದೆ ಅದೇ ಹೇಳಿ. ನಮ್ ಜೊತೆ ಆಗಿದೆ ಅದು. ಒಂದ್ಸಲ ಒಬ್ಳು ಹುಡುಗಿ ಫುಲ್ ಕೂದ್ಲೆಲ್ಲ ಬಿಟ್ಕೊಂಡು ಪಬ್ಲಿಕ್ ಅಲ್ಲಿ ನನ್ ಜೊತೆ ಮಾತಾಡಕ್ಕೆ ಅಂತ ತಿರ್ಗ್ಸಿದ್ಲು. ನನ್ಗನ್ನಿಸ್ತು ಏನೋ ಆಗಿದೆ ಅಂತ, ಯಾಕಂದ್ರೆ ನಮ್ದೇ ಇವೆಂಟ್ ಇತ್ತು. ಆದ್ರೆ ಅವ್ರನ್ನ ಮೀಟ್ ಮಾಡಿ ಥ್ಯಾಂಕ್ ಯು ಹೇಳೋದಿಕ್ ಬಂದಿದ್ರು. ನಿಮ್ಮಿಂದಾಗಿ ನನ್ಗೆ ಈ ತಿಂಗಳು 6,000 ದುಡಿಯಕ್ ಸಿಕ್ಕಿದೆ ಅಂತ ನನ್ಗೆ ಗೂಸ್ ಬಂಪ್ಸ್ ಬಂತು. 6,000 ದುಡಿದ್ರು ಅಂತ ಹೇಳಿದ್ರು. And she belongs to a vegetable vendor family. You know, for me, that day I felt like, ಮೈತ್ರಿ, ಇದು ಸರಿ ಇದೆ, ನೀನ್ ಇದನ್ನ ಇನ್ನೂ ಮಾಡ್ಬೇಕು ಅಂತ. ನೀವು ನಿಮ್ಮ ಈಕ್ವೇಶನ್ ಏನಿದೆ ಹೇಳಿ. Sir, 1 crore rupees for 2.3% equity, which is a 42 crore valuation. ಮೇಡಮ್, ಲಾಸ್ಟ್ ವ್ಯಾಲ್ಯೂಯೇಷನ್ ನೀವು ಯಾವಾಗ ಮಾಡಿದ್ರಿ? Sir, last year when we raised in 2024, ನಮ್ದು 2 crore at post money valuation HCR. But ಈಗ Just now we have closed the call with our existing investors, a very known figure called Mr. Martin Meyerson. ಅವರು ಟೆಕ್ಸಸ್ ಅಲ್ಲಿ he is a very big deal. He first invested in a Mark Cuban. ಮೈಕಲ್ ಡೆಲ್. ಅಂಡ್ ಮೈಕಲ್ ಡೆಲ್ ಅಲ್ಲಿ ಮೆಂಟರ್ ಆಗಿದ್ದಾರೆ. ಅವರೇ CTO ಆಗಿದ್ರು ಜನರಲ್ ಮೋಟರ್ಸ್ಗೆ. ಅವ್ರು ಒಂದು ಸ್ವಲ್ಪ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಆನ್ ದಿಸ್ ಕರೆಂಟ್ ರೌಂಡ್. ಸೊ ಜಸ್ಟ್ ನೌ ವಿ ಹ್ಯಾವ್ ಕ್ಲೋಸ್ಡ್ ಅಟ್ 3.5 million post money. ಅಂದ್ರೆ ನೀವು ಯಾವಾಗ ಅದನ್ನ ಕ್ಲೋಸ್ ಮಾಡಿದ್ರಿ? 33 ನ ಇವಾಗ? ಸರ್, ಅದು 2 ತಿಂಗಳ ಹಿಂದೆ ಡೀಲ್ ಕ್ಲೋಸ್ ಆಯ್ತು. ಏನ್ ಮೇಡಮ್, ನೀವು 2 ತಿಂಗಳಲ್ಲಿ 10 ಕೋಟಿ ಅಂತಿದ್ದೀರಾ? ಸರ್, ಅದಕ್ಕೆ ನಾವ್ ಹೇಳಿದ್ದು ಸ್ವಲ್ಪ ಡಿಸ್ಕೌಂಟ್ ಕೊಡ್ತೀವಿ ಅಂತ. ಅಯ್ಯೋ, ನಾವು But ನಿಮ್ಮವ್ರೆ, ಆದ್ರೆ- ನಮಗೂ ಡಿಸ್ಕೌಂಟ್ ಕೊಡಿ ನೀವು. ನಾವು ಬೇರೆಯವ್ರೇನಲ್ಲ. ನಾನ್ ನಿಮ್ಗೆ ಆಫರ್ ಕೊಡ್ತಾ ಇದೀನಿ 1 crore for 6%. ನೀವು ಮಾಡ್ಬೋದಾ ಡೀಲ್ನ? ಐ ವಿಲ್ ಜಸ್ಟ್ ನೋಟ್ ಇಟ್ ಡೌನ್ ಸರ್. ಅಯ್ಯೋ, ಅದನ್ನೇನು ನೋಟ್ ಮಾಡ್ಕೋತೀರಿ? ಬನ್ನಿ ಹ್ಯಾಂಡ್ ಶೇಕ್ ಮಾಡಿ ಅಷ್ಟೇ. ನನಗೆ ಪ್ರಾಡಕ್ಟ್ನಲ್ಲಿ ಮತ್ತೆ ಕಾನ್ಸೆಪ್ಟ್ನಲ್ಲಿ ತುಂಬ ಕಾನ್ಫಿಡೆನ್ಸ್ ಇದೆ. ಆದರೆ ಡೆಫಿನೆಟ್ಲಿ ಈಗಾಗಲೇ 2 ತಿಂಗಳ ಹಿಂದೆ ಹೇಗೆ ಸಂದೇಶ್ ಅವ್ರು ಹೇಳಿದ್ರು ಅದೇ ವ್ಯಾಲ್ಯೂಯೇಷನ್ ಮೇಲೆ ಮಾಡಕ್ ಬಯಸ್ತೀವಿ. ನಾವು 4 ಜನ 25 ಕಾಂಟ್ರಿಬ್ಯೂಟ್ ಮಾಡಿ. ಆಯ್ತು ಬಿಡಿ, ನೀವು 50 ನಾವು 50. ಬನ್ನಿ ಈಗ 33 ಬೇಡ, ನಾವು ಹ್ಯಾಂಡ್ ಶೇಕ್ ಮಾಡ್ಬಿಟ್ಟು ಕ್ಲೋಸ್ ಮಾಡ್ಬಿಡೋಣ ಇದನ್ನ. ಏನಂತೀರಾ ನೀವು? ಅರೆ ಸರ್, ಅಯ್ಯೋ ಸರ್, ಟೈಮ್ ಕೊಡಿ ಪಾಪ, ಅವ್ರು ಯೋಚನೆ ಮಾಡಕ್ಕೆ ಸರ್, ಟೈಮ್ ನೀವು ಕೊಡಿ. ಯಾಕೆ ಬರ್ಕೋತಾ ಇದ್ದೀರಾ? ಡೀಲ್ನ ಕ್ಲೋಸ್ ಮಾಡ್ಬಿಡೋಣ ಬನ್ನಿ. ನಾವೆಲ್ಲರೂ ಏನಾದರೂ ಹಾಕ್ತಾ ಇದ್ರೆ 1 crore ಆಸ್ಕ್ಗೆ, ಸೊ 25 lakhs ಐ ಕ್ಯಾನ್ ಕಮಿಟ್ ಆನ್ ದ ಸೇಮ್ ವ್ಯಾಲ್ಯೂಯೇಷನ್. ಐ ಡು 25. 25 ಐ ವಿಲ್ ಬ್ರಿಂಗ್ ಇನ್ 25 15. 15. ನಿಮ್ದೇನಿದೆಯೋ ನೀವ್ ತಗೊಳ್ಳಿ. ನೋಡಿ, ಅವರು ಪೂಲ್ ಅಲ್ಲ, ಇಲ್ಲ ಮೇಡಮ್, ಇಲ್ಲಿ ನೋಡಿ, ಇಲ್ಲಿ 35 lakhs ಆಗ್ಬಿಡ್ತಲ್ವಾ? Okay, done. ಮತ್ತೆ 35, 25, 15, 25. Yes. 1 crore. And now because everybody is coming and now it's all titan deal, valuation ಇನ್ನೂ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಸರ್, ಈಗ ಅರ್ಜುನ್ ವೈದ್ಯ ಅವರು ಇದರ ಇನ್ಚಾರ್ಜ್ ತಗೊಂಡಿದ್ದಾರೆ. All 4 will come, I think. ನಿಮ್ಗೆ ಇನ್ನೊಂದು ಆಫರ್ ನಾನ್ ಕೊಡ್ಬಲ್ಲೆ, ಅವ್ರು ಕೊಡದೇ ಇರುವಂತದ್ದು. ನಿಮ್ ರೈಟ್ ಅಲ್ಲಿ ಯಾರಿದ್ದಾರೆ? ಅವರು ಸದ್ಯದಲ್ಲೇ ನಿಮ್ಗೆ ಬ್ರ್ಯಾಂಡ್ ಅಂಬಾಸಿಡರ್ ಆಗ್ತಾರೆ. ಆರ್ ಯು ಇನ್ ಫಾರ್ ಇಟ್? ನೀವು ಆಗ್ತೀರಾ ಸರ್ ನಮ್ಮ ಬ್ರ್ಯಾಂಡ್ ನೋ ಅಂಬಾಸಿಡರ್? ಕ್ಯಾಶ್. ಪ್ರತೀಕ್ ಗಾಂಧಿ ಫೇಸ್. ಸರಿ, ಹಾಗಾದ್ರೆ ಸರ್, ನನಗೆ ಈ ಐಡಿಯಾ ಬಾಸ್ ಮೇಲೆ ತುಂಬಾ ಪ್ರೀತಿ ಇದೆ. ಅದಕ್ಕೆ ಒಂದು ಕೆಲಸ ಮಾಡ್ತೀನಿ. ನೀವು ನನಗೇನು ಆಫರ್ ಕೊಟ್ರಲ್ಲ ಅದನ್ನ ನಾನು ಮಾಡೇ ಮಾಡ್ತೀನಿ. ಇವ್ರು ಏನು ವ್ಯಾಲ್ಯೂಯೇಷನ್ ಕೊಟ್ಟಿದಾರಲ್ಲ ಅದ್ರ ಮೇಲೆ ಹೋಗಿ. ಸರ್, ಅಯ್ಯೋ ಸರ್, ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಇವರೇ ಸಿಕ್ಬಿಟ್ರಲ್ಲ. ಅಯ್ಯೋ, ಅರೆ, ಅರ್ಥ ಅರೆ, ಇರ್ಲಿ ಬಿಡಿ. ಇದು ನಾವೇ ತಂದಿರೋದು ನಿಮ್ಗೋಸ್ಕರ. ನೀವು ಹೂ ಅಂದ್ರೆ ನಾನು ಈಗಲೇ ಕೈ ಮೇಲಾಡ್ತೀನಿ ನಿಮ್ಮ ಜೊತೆಗೆ. ಸರಿ, ಇವಾಗ ನೋಡಿ, ನಮಗೆ ಟೀಮ್ ಆಗಿದ್ದೀವಲ್ವಾ, ಬನ್ನಿ ಕೈ ಮೇಲಾಡ್ತೀನಿ. ಓಕೆ, ಸರಿ. ಓಕೆ, ಇದು ಒಳ್ಳೆ ಡೀಲ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
to work with you. Thank you, sir. Thank you so much. ವೆರಿ ವೆರಿ ಗುಡ್ ಕಾನ್ಸೆಪ್ಟ್ ಅಂಡ್ ನಾಲೆಜ್ Thank ಲೆವೆಲ್ you, ಇಸ್ sir. ವೆರಿ ಹೈ. Thank you so much, sir. Thank you. ಥ್ಯಾಂಕ್ ಯು ಬನ್ನಿ. ಥ್ಯಾಂಕ್ ಯು. ಈ ಡೀಲ್ ಕ್ರ್ಯಾಕ್ ಹೇಗಾಯ್ತು ಅಂದ್ರೆ 1 ಕೋಟಿ ರೂಪಾಯಿ 33 ಕೋಟಿಗಳ ವ್ಯಾಲ್ಯೂಯೇಷನ್ಗೆ. ಮತ್ತೆ ಈ ಡೀಲ್ ಕ್ರ್ಯಾಕ್ ಆಗಿರೋದು 4 ಟೈಟನ್ಗಳ ಜೊತೆ, 5 ಜನ ಇದ್ದಾರೆ ಮತ್ತು ನನ್ನ ಜೊತೆ. ವೆರಿ ಥ್ಯಾಂಕ್ ಯು ಗುಡ್. ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಫ್ಯಾಮಿಲಿಯವರು ಕೂಡ ನಿಮ್ ಜೊತೆ ಬಂದಿದ್ದಾರೆ. ಹೌದು ಸರ್. ಮತ್ತೆ ಕರೀರಿ ಅವ್ರನ್ನ. Haste. ದೊಡ್ಡ ಡೀಲ್ ಅಕ್ಸೆಪ್ಟ್ ಮಾಡಲ್ವಾ? ನೀವೆಲ್ಲ ಹಿಂದೆ ಕೂತ್ಕೊಂಡು ಇಲ್ಲಿ ಏನ್ ಕಾನ್ವರ್ಸೇಷನ್ ನಡೀತಿತ್ತು ಅದೆಲ್ಲ ನೋಡಿದೀರಾ? ನಿಮ್ಗೆ ಏನ್ ಅನ್ಸಿತ್ತು? ಡೀಲ್ ಆಗುತ್ತೆ ಅಂತನಾ ಅಥವಾ ಇಲ್ವಾ? ನಮಗೆಲ್ಲ ಕಾನ್ಫಿಡೆನ್ಸ್ ಇತ್ತು ಡೀಲ್ ಆಗುತ್ತೆ ಅಂತ, ಮತ್ತೆ ಅದು ನಮಗೆ ಗೊತ್ತಾಗ್ತಿತ್ತು ಕೂಡ. ನೀವೆಲ್ಲ ಅಪ್ರಿಶಿಯೇಟ್ ಮಾಡ್ತಿದ್ರಿ, ಅದು ವಿಚ್ ವಿ ಆಲ್ಸೋ ಫೀಲ್ ಇಸ್ ನೀಡೆಡ್ ನಮ್ಮ ಮುಂದಿನ ಜನರೇಷನ್ ನಾವು ಬಿಲ್ಡ್ ಮಾಡೋದಕ್ಕೆ. ಮತ್ತೆ ನಮಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು. ಆಲ್ ಐ ಥಿಂಕ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಬೋತ್ ಆಫ್ ದೆಮ್. ಥ್ಯಾಂಕ್ ಯು ವೆರಿ ಮಚ್. ಎಲ್ರಿಗೂ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. We will definitely make sure every Indian student becomes self-reliant and industry ready. That is our promise. This is a small t-shirt from us with thank you. some goodies. But there is something that we have written for you, which I think is interesting. You didn't just funded a company, but you funded a generation's ambition. That's very nice. Lovely. ನಾವೆಲ್ಲರೂ ಆನ್ಲೈನ್ ಆರ್ಡರ್ಸ್ ಮಾಡೇ ಇರ್ತೀವಿ. ಮತ್ತೆಲ್ಲರ ಜೊತೆಗೂ ಈ ಘಟನೆ ನಡೆದೇ ಇರುತ್ತೆ. ನಾವೇನೋ ಕೇಳಿರ್ತೀವಿ, ಆದರೆ ಬಂದಿರೋದೇ ಏನೋ. ತುಂಬ ಸ್ಕ್ಯಾಮ್ ಆಗುತ್ತೆ. ಇದರಿಂದ ಬಚಾವಾಗೋಕೆ ನಮ್ಮ ಮುಂದಿನ ಐಡಿಯಾ ಬಾಸ್ ಒಂದು ಒಳ್ಳೆ ಐಡಿಯಾ ತರ್ತಾ ಇದ್ದಾರೆ. ಹಾಗಾದ್ರೆ ಸ್ವಾಗತಿಸಿ ರಚನಾ ಗುಪ್ತಾ ಅವ್ರನ್ನ. ಸೊ ಟೈಟನ್ಸ್ ಇದೇ ಎಕ್ಸ್ಪೆಕ್ಟೇಷನ್ಸ್, ಮತ್ತೆ ಡೆಲಿವರಿ ಆಗಿದ್ದನ್ನ ನಾವು ರಿಯಾಲಿಟಿ ಅಂತೀವಿ. ಕೊನೆಗಿದೆ ಅಲ್ವಾ ಆಗೋದು? ಸ್ಕ್ರೀನ್ ಮೇಲೆ ಕಾಣಿಸೋದು ಮಿಸ್ ವರ್ಲ್ಡ್ ಲೆವೆಲ್ಗಿರೋ ಬಟ್ಟೆ, ಮತ್ತೆ ಡೆಲಿವರ್ ಆದ್ಮೇಲೆ ಬರುತ್ತೆ ಡಮ್ಮಿ ಬಟ್ಟೆ. ಆನ್ಲೈನ್ ಶಾಪಿಂಗ್ ಅಂತೂ ಈಗಿನ ಟಾಕ್ಸಿಕ್ ರಿಲೇಶನ್ಶಿಪ್ ಆಗೋಗಿದೆ. ಪ್ರತಿ ಸಲ ಅನ್ಕೋತೀವಿ ತಗೊಳ್ಳೋದ್ ಬೇಡ ಅಂತ, ಇದೇ ಲಾಸ್ಟ್ ಟೈಮ್ ಅಂತ. ಆಮೇಲೆ ಅರ್ಧಕ್ಕೆ ಸೋತ್ ಹೋಗ್ತೀವಿ. ಮತ್ತೆ ಔಟ್ಫಿಟ್ ನೋಡ್ತಿದ್ದಂಗೆ ಎಲ್ಲರೂ ಅಂತಾರೆ ಓಯ್ ಹೋಯ್ ಅಂತ ಅನ್ಕೋತೀವಿ. ಆದ್ರೆ ಹಾಕೊಂಡು ನೋಡಿದ್ರೆ ಮೋಯ್. ಬಟ್ ಇವಾಗ ನೋ ಮೋರ್ ಜಗಳ ಬಿಟ್ವೀನ್ ಎಕ್ಸ್ಪೆಕ್ಟೇಷನ್ಸ್ ವರ್ಸಸ್ ರಿಯಾಲಿಟಿ. ಥ್ಯಾಂಕ್ ಯು ಮ್ಯಾಮ್. ಪ್ರೆಸೆಂಟಿಂಗ್ ಲೈವ್ ಸ್ಟೋರ್, ಇಂಡಿಯಾದ ಲೈವ್ ಸ್ಟ್ರೀಮಿಂಗ್ ಶಾಪಿಂಗ್ ಆಪ್. ಇಲ್ಲಿ ಎಲ್ಲದನ್ನು ಲೈವ್ ಆಗಿ ನೋಡ್ಬೋದು. ಎಸ್, ಇದೊಂದು ಯೂನಿಕ್ ಶಾಪಿಂಗ್ ಎಕ್ಸ್ಪೀರಿಯನ್ಸ್. ಇಲ್ಲಿ ಬಟ್ಟೆ ಸ್ಕ್ರೀನ್ ಮೇಲೆ ತೋರಿಸಿದ ಹಾಗೆ, ಅಂದ್ರೆ ಯಾರು ಬೇಕಿದ್ರು ಆಗಿರ್ಬೋದು ಸೆಲ್ಲರ್ಸು, ಅವರು ಲೈವ್ ಬಂದ್ಬಿಟ್ಟು ಪ್ರಾಡಕ್ಟ್ ನ ಸೇಲ್ ಮಾಡ್ಬೋದು. ಸೆಲ್ಲರ್ ಇಲ್ಲಿ ಪ್ರಾಡಕ್ಟ್ ನ ಬರೀ ತೋರಿಸೋದಷ್ಟೇ ಅಲ್ಲ, ಅದನ್ನ ಫೋಲ್ಡ್ ಮಾಡ್ತಾರೆ, ಮಡಿಸಿ ತೋರಿಸ್ತಾರೆ, ಮತ್ತೆ ಎಳಿತಾರೆ, ಹಾಗೆ ಝೂಮ್ ಮಾಡಿ ಕೂಡ ತೋರಿಸ್ತಾರೆ. ಎಷ್ಟು ರಿಯಲ್ ಅನ್ಸುತ್ತೆ ಅಂದ್ರೆ ಆ ಬಟ್ಟೆ ಸ್ಕ್ರೀನ್ ಇಂದ ಬಂದು ಕೈಗೆ ಬಂದ್ಬಿಡುತ್ತೆ ಅನ್ನೋ ಹಾಗೆ. ವಾವ್. ಮತ್ತೆ ಇದರಲ್ಲಿ ಯಾವ ಮಿಸ್ಟ್ರಿನೂ ಇಲ್ಲ, ಯಾವ್ದು ಟ್ವಿಸ್ಟೂ ಇಲ್ಲ. ಅಂದ್ರೆ ನಿಮಗೆ ಏನ್ ಕಾಣಿಸುತ್ತೋ ಇಲ್ಲಿ ಅದೇ ಸಿಗತ್ತೆ. ಲೈವ್ ಸ್ಟೋರ್ ನ ಉದ್ದೇಶ ಏನು ಅಂದ್ರೆ ನಿಮ್ ಕಾರ್ಟ್ ಅಲ್ಲಿ ಬರೀ ರಿಯಾಲಿಟಿ ಮಾತ್ರ ಇರುತ್ತೆ. ಫೇಕ್ ಪಾಯಿಂಟ್ ಆಗ್ಲಿ ಡಿಸಪಾಯಿಂಟ್ಮೆಂಟ್ ಆಗ್ಲಿ ಇರೋದಿಲ್ಲ. ಹಾಗಿದ್ರೆ ಇನ್ವೆಸ್ಟರ್ಸ್, ನೀವು ರೆಡಿ ಇದೀರಾ ಲೈವ್ ಸ್ಟೋರ್ ಅಲ್ಲಿ ಲೈವ್ ಹೋಗೋದಕ್ಕೆ? ಎಸ್, ಪ್ಲೀಸ್ ತೋರಿಸಿ. ಎಲ್ಲದಕ್ಕಿಂತ ಮುಂಚೆ ಕೇಳಬೇಕು ರಚನಾ ಅವರೇ, ನಿಮಗೆ ಐಡಿಯಾ ಹೇಗೆ ಬಂತು? ನಾನು 8 ವರ್ಷದಿಂದ ಸೋಷಿಯಲ್ ಕಾಮರ್ಸ್ ಬಿಸ್ನೆಸ್ ಮಾಡ್ಕೊಂಡೇ ಬಂದಿದ್ದೀನಿ. ಅದು ಮನೇಲಿ ಕುತ್ಕೊಂಡು. ಅಲ್ಲಿ ನನಗೆ ಒಂದ್ 10 ಕಸ್ಟಮರ್ಸ್ ಬಂದ್ರು ಅಂದ್ರೆ ಅದರಲ್ಲಿ 8 ಕಸ್ಟಮರ್ಸು ಅವ್ರಿಗೆಲ್ಲರಿಗೂ ಒಂದೇ ತರದ ಸೆಟ್ ಆಫ್ ಕ್ವಶನ್ಸ್ ಇದ್ದೇ ಇರುತ್ತೆ. ಅದೇನು ಅಂದ್ರೆ ಮ್ಯಾಮ್, ನಮಗೆ ಆನ್ಲೈನ್ ತುಂಬಾ ಸ್ಕ್ಯಾಮ್ ಆಗಿದೆ, ನಾವಲ್ಲಿ ನೋಡೋದೊಂದು, ನಮ್ಮ ಕೈಗೆ ಬಂದು ಸೇರೋದೊಂದು, ರೈಟ್? ಬಿಕಾಸ್ ಕಸ್ಟಮರ್ಸ್ ಹೇಳ್ತಾರೆ ವಿಡಿಯೋ ಕಾಲ್ ಮಾಡಿ ತೋರಿಸಿ ಅಂತ, ನಮಗೆ ರಿಯಲ್ ವಿಡಿಯೋ ಕಳಿಸ್ಬಿಡಿ ಅಂತ, ರೈಟ್? ಸೊ ಅದರಿಂದ ಏನಾಗುತ್ತೆ ಅಂದ್ರೆ ತುಂಬಾ ಟೈಮ್ ಕನ್ಸ್ಯೂಮ್ ಆಗ್ತಿರತ್ತೆ.
ಯಾಕೆಂದ್ರೆ ನನಗೊಂದು ಪರ್ಸನಲಿ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿರ್ಲಿಲ್ಲ. ಅಲ್ಲಿ ನಾನು ನಮ್ಮ ಕಸ್ಟಮರ್ಸ್ಗೆ ಲೈಫ್ ತೋರಿಸುವಂಥದ್ದು. ನಾನು ಪೂರ್ತಿ ಕೆಲಸ ಆಟೋಮೇಷನ್ ಅಲ್ಲಿ ಮಾಡಬೇಕು. ಸೊ ನನ್ನ ಲೈಫ್ ಸ್ಟೋರ್ನ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ ಅನಿಸ್ತು. ಮತ್ತೆ ನನ್ನಂತ ಸ್ಮಾಲ್ ಸ್ಕೇಲ್ ಸೆಲ್ಲರ್ಸ್ ಎಲ್ಲ ಇರ್ತಾರೆ, ಅದು ಟೈರ್ 2 ಸಿಟಿಯಲ್ಲಿ ಇರೋರು. ನಮ್ಮ ಪ್ರಾಡಕ್ಟ್ ಇಂದ ಅವರು ಲೈವ್ ಬಂದು ಅವ್ರ ಪ್ರಾಡಕ್ಟ್ ನ ಅವ್ರು ಮಾರ್ಬೋದು. ಇವಾಗ ಕಸ್ಟಮರ್ಸ್ ಕ್ವೆರೀಸ್ ಎಲ್ಲ ಅವ್ರು ಸಾಲ್ವ್ ಮಾಡ್ಬೋದು. ಮತ್ತೆ ಲೈವ್ ಎಲ್ಲ ಏನೇನ್ ಡೌಟ್ಸ್ ಇದೆಯೋ ಅದನ್ನೆಲ್ಲ ಕ್ಲಿಯರ್ ಮಾಡ್ಬೋದು. ಮತ್ತೆ ಡೈರೆಕ್ಟ್ಲಿ ಆರ್ಡರ್ ಕೂಡ ಪ್ಲೇಸ್ ಮಾಡ್ಬೋದು. ಇದಕ್ಕೆ ಡೆಮೋ ತಂದಿದ್ದೀರಾ ನೀವು? ಎಸ್ ಮ್ಯಾಮ್, ವೈ ನಾಟ್? ಓ, ತೋರಿಸಿ. ಯಾ, ಸೊ ಇದೇ ನಮ್ಮ ಲೈಫ್ ಸ್ಟೋರ್ ಆಪ್. ಇವಾಗ USB ಲೈವ್ ಸ್ಟ್ರೀಮಿಂಗ್ ಅಲ್ಲಿ ಇದೆ. ಸೊ ಫಸ್ಟ್ ಆಫ್ ಆಲ್ ನಮ್ USB ಲೈವ್ ಅಲ್ಲಿ ಇರೋದ್ರಿಂದ ಸೊ ನಾವು ತುಂಬಾ ಮೇಲೆ ಲೈವ್ ಸ್ಟೋರ್ ತೋರಿಸಿದೀವಿ. ಏನಾಗುತ್ತೆ ಅಂದ್ರೆ ಬೇಸಿಕಲಿ ಇದರ ಯೂಸರು ಇದನ್ನ ಲೈವ್ ನೋಡ್ಬೋದು. ಹಾಗಾದ್ರೆ ಲೈವ್ ನ ಈಗ ನೋಡ್ಬೋದಾ? ವೈ ನಾಟ್ ಸರ್? ಮ್ಯಾಮ್, ಯು ಕ್ಯಾನ್ ಸಿ, ನಿಮ್ಗೆ ತುಂಬಾ ಮೇಲ್ಗಡೆ ಲೈವ್ ಅಂತ ಆಪ್ಷನ್ ಕಾಣಿಸುತ್ತೆ. ಹಾ, ಸೊ ನಾನು ಮೊದಲು ನನ್ನ ಡ್ರೆಸ್ ನ ತೋರಿಸ್ತಾ ಇದೀನಿ. ಅದು ಚೆನ್ನಾಗಿದೆ ಅಲ್ವಾ? ರೈಟ್? ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಯು ಕ್ಯಾನ್ ಕಮೆಂಟ್ ಇಟ್ ಡೌನ್ and ask me and reply. ಸರಿ, ನಾನೀಗ ನನ್ನ ಕ್ವೆಶ್ಚನ್ ಶುರು ಮಾಡ್ತೀನಿ. ಓಕೆ, ನಿಮಗೆ ಕಾಣಿಸ್ತಿರೋದು ಇಲ್ಲಿ ಮಸ್ಲಿನ್ ಫ್ಯಾಬ್ರಿಕ್ ಮ್ಯಾಮ್. ಮತ್ತೆ ಇದರ ಪ್ರೈಸ್ 500 rupees ಓನ್ಲಿ. ಮತ್ತೆ ಸೂಟ್ ಲೆಂತ್ 47 inches ಇದೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ನಿಮ್ಮ ಈ ಆಪ್ಗೆ ಎಂತ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ? ಮ್ಯಾಮ್, ಆಕ್ಚುಲಿ ನಮ್ಮ ಆಪ್ ಇವಾಗ ಲೈವ್ ಹೋಗೋದ್ರಲ್ಲಿದೆ, ಹಾಗೆ ಪಬ್ಲಿಷ್ ಆಗೋದ್ರಲ್ಲಿದೆ. ಇದಕ್ಕಿಂತ ಮುಂಚೆ ನಾವು ಪ್ರೋಟೋಟೈಪ್ ಟೆಸ್ಟಿಂಗ್ ನ ಪೂರ್ತಿ ಮಾಡ್ಕೊಂಡಿದೀವಿ. ಆಸ್ ಐ ಮೆನ್ಷನ್, ನಾನು ಆಲ್ರೆಡಿ ಈ ಫೀಲ್ಡ್ ಅಲ್ಲಿ ಇರೋದ್ರಿಂದ ನನ್ನ ಕಸ್ಟಮರ್ ಬೇಸ್ ಕೂಡ ಇದೆ ಮತ್ತೆ ಸೆಲ್ಲರ್ ಬೇಸ್ ಕೂಡ ಇದೆ. ಮೇಡಮ್, ನೀವು ಇಲ್ಲಿವರೆಗೂ ಡೆವಲಪ್ ಮಾಡೋದಕ್ಕೆ ಎಷ್ಟು ಖರ್ಚು ಮಾಡಿದ್ದೀರಾ? ಸರ್, ಈಗಾಗಲೇ ನಾನು 5 lakh ಹಾಕಿದ್ದೀನಿ. ಮತ್ ಈಗಿರೋ ಅಂತ ನಿಮ್ದು ಕಸ್ಟಮರ್ ಬೇಸು ಎಷ್ಟು ದೊಡ್ಡದಿದೆ? ಅಪ್ರಾಕ್ಸಿಮೇಟ್ಲಿ 20,000+ ಕಸ್ಟಮರ್ಸ್ ಇದ್ದಾರೆ. ಸೊ ಆರ್ಡರ್ಸ್ ಎಲ್ಲ ವಾಟ್ಸ್ಆಪ್ ಸ್ಟೇಟಸ್ ಇಂದಾನೆ ಬರುತ್ತೆ. ರಚನಾ, ಈ ಲೈವ್ ಸ್ಟೋರ್ ಆಲ್ರೆಡಿ ಲೈವ್ ಆರ್ ನಾಟ್? ಅಂದ್ರೆ ಇಲ್ಲಿ ತನಕ ಪ್ಲೇ ಸ್ಟೋರ್ ಅಲ್ಲಿ ಅಪ್ಲೈ ಮಾಡಿದೀವಿ, ಜಸ್ಟ್ ಅಪ್ರೂವಲ್ ಆಗ್ಬೇಕಷ್ಟೇ. ಅಂದ್ರೆ ಸರ್, ನೀವು ಕೇಳ್ತಾ ಇದ್ರಲ್ವಾ, ಇದಿನ್ನೂ ಆಪ್ ಸ್ಟೋರ್ ನಲ್ಲಿ ಪ್ಲೇ ಸ್ಟೋರ್ ನಲ್ಲಿ ಬಂದಿಲ್ಲ, ಹಾಗಾಗಿ ಅದಕ್ಕೆ ಆಡಿಯನ್ಸ್ ಬೇಸ್ ಇಲ್ದಲೇ ಹೌದು ಇರ್ಬೋದು. ಸರ್. ಬಟ್ ನಮ್ಮ ಸ್ಟುಡಿಯೋದಲ್ಲಿ ಆಡಿಯನ್ಸ್ ಇದ್ದಾರೆ. ನಾವು ನಮ್ಮ ಆಡಿಯನ್ಸ್ನೇ ಕೇಳೋಣ. ರಚನಾ ಅವರ ಲೈವ್ ಕಾಮರ್ಸ್ ನ ಬಗ್ಗೆ ನಿಮಗೆ ಎಷ್ಟು ಬೇಕು ಅಂತ ಅನ್ಸುತ್ತೆ? ನಿಮ್ಮ ಸಮಯ ಶುರುವಾಗ್ತಿದೆ ಈಗ. $51% ಆಫ್ ಪೀಪಲ್ಗೆ ಅನಿಸ್ತಾ ಇದೆ ಇದು ಬೇಕು ಅಂತ, ಇನ್ನು 49% ಆಫ್ ಪೀಪಲ್ಗೆ ಇದು ಬೇಡ ಅನಿಸ್ತಾ ಇದೆ. ರಚನಾ ಅವರೇ, ನಿಮ್ಮ ಈಕ್ವೇಶನ್ ಏನು? 50 lakh on convertible note for 30% discount. Ask is fair because pre-revenue company, pre-launched company, so ask is fair. ಯಾಕೆಂದ್ರೆ ಆಪ್ ಇನ್ನೂ ರೆಡಿ ಆಗಿಲ್ಲ ಮತ್ತೆ ತುಂಬಾ ಲಾಂಗ್ ಜರ್ನಿ ಆಗಿದೆ. ಯಾಕೆಂದ್ರೆ ಇದು ಪ್ರೋಟೋಟೈಪಿಂಗ್ ಸ್ಟೇಜ್ ನಲ್ಲಿದೆ. ಹಾಗಾಗಿ ನಾನು ಲಿಬರ್ಟಿ ಕಡೆಯಿಂದ ಇವ್ರಿಗೆ ಆಫರ್ ಕೊಡಕ್ ಬಯಸ್ತೀನಿ. ಯಾವುದು ನಮ್ಮ ಫುಟ್ವೇರ್ದು ಮಾರ್ಕೆಟಿಂಗ್ ಆಗಿದೆ. ಪ್ರಾಡಕ್ಟ್ಸ್ ಇವರ ಲೈವ್ ಪ್ಲಾಟ್ಫಾರ್ಮ್ ನಲ್ಲಿ ಮಾರಿ ಯಾವುದೇ ಇವ್ರು ಮಾರ್ತಾರೋ ಡ್ಯೂರಿಂಗ್ ದ ಟೆಸ್ಟಿಂಗ್ ಫೇಸ್ 10% ಆಫ್ ದಟ್ ರೆವೆನ್ಯೂ ವಿಲ್ ಗೋ ಟು ಹರ್, ವಿಚ್ ಯು ಕ್ಯಾನ್ ಯೂಸ್ ಇಟ್ ಫಾರ್ ಎನಿ ಪರ್ಪಸ್. ನನ್ಗೆ ನಿಮ್ಮ ಐಡಿಯಾ ತುಂಬಾನೇ ಪ್ರಾಮಿಸಿಂಗ್ ಅನ್ಸುತ್ತೆ. ಸೊ ನಾನ್ ನಿಮ್ಗೆ ತಿಂಗಳಲ್ಲಿ ನನ್ನ 3 hours ಆಫ್ ಮೆಂಟರ್ಶಿಪ್ ನ ಕೊಡ್ಬೋದು. ನನ್ನ ಸೋಷಿಯಲ್ ಮೀಡಿಯಾ ಟೀಮ್ ಜೊತೆ ಕನೆಕ್ಟ್ ಮಾಡಿ ಅವರ ಕಮ್ಯುನಿಟಿ ಇನ್ಸೈಟ್ಸ್ ನ ಕೊಡ್ಬೋದು. ಸೊ ದಟ್ ನೀವು ಏನ್ ಮಾಡ್ತಾ ಇದ್ದೀರೋ ಅದರ ಟೆಸ್ಟಿಂಗ್ ನ ರೋಬಸ್ಟ್ ಮಾಡ್ಬೋದು. ಐ ವುಡ್ ಆಫರ್ ಯು ಫ್ರಮ್ ಮೈ ಸೈಡ್ ಎನಿ ಸಪೋರ್ಟ್. ವಿ ವಿಲ್ ಗಿವ್ ಯು ಶೌಟ್ ಔಟ್ಸ್ ದಟ್ ನಿಮ್ ಆಪ್ ಡೌನ್ಲೋಡ್ ಆಗ್ಲಿ ಅಂತ. ಯಾವ ಫಸ್ಟ್ 1000 ಕಸ್ಟಮರ್ಸ್ ಡೌನ್ಲೋಡ್ ಮಾಡ್ತಾರೋ ಆ ಸ್ಪೀಡ್ ಇಂದ ಗೊತ್ತಾಗುತ್ತೆ ನಿಮ್ ಆಪ್ ಎಷ್ಟು ದೊಡ್ಡದಾಗಿ ಬೆಳಿಬೋದು ಅಂತ. ಟೈಟನ್ಸ್ಗಳ ಆಫರ್ ಚೆನ್ನಾಗಿದೆ, ಸೊ ಲೆಟ್ ದೆಮ್ ಗೋ ಹೆಡ್ ವಿತ್ ಯರ್ ಆಫರ್ಸ್. ಬಟ್ ಯಾವಾಗ ಲೈವ್ ಕಾಮರ್ಸ್ ಪಿಕಪ್ ಆಗುತ್ತೋ ಅವಾಗ ಡೆಫಿನೆಟ್ಲಿ ನೀವು ಸಕ್ಸಸ್ ಆಗ್ತೀರಾ. ಸರ್, ಆಗುತ್ತೆ, ಲೈವ್ ಸ್ಟೋರ್ ಇಂದಾನೆ ಆಗುತ್ತೆ. ಅಬ್ಸಲ್ಯೂಟ್ಲಿ. ರಚನಾ ಅವರೇ, ನಿಮ್ಗೆ ಏನಾದ್ರೂ ಮೆಂಟರ್ಶಿಪ್ ಅಥವಾ ಯಾವುದೇ ರೀತಿ ಹೆಲ್ಪ್ ಬೇಕು ಅಂತಂದ್ರೆ ನಮ್ಮ ಕಡೆಯಿಂದ ಅದೇ ಯಾವುದೇ ಟೈರ್ 2 ಸಿಟಿಯಲ್ಲಿ, ಎಸ್ಪೆಷಲಿ ಮಧ್ಯಪ್ರದೇಶದಿಂದ, ಯಾಕಂದ್ರೆ ನಾನು ಅಲ್ಲೇ ಇರೋದು, ನಾನು ನಿಮ್ಗೆ ಸಂಪೂರ್ಣವಾಗಿ ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟೈಟನ್ಸ್. ಇವರ ಐಡಿಯಾ ಬಗ್ಗೆ ಮತ್ತೆ ಶ್ರಮದ ಬಗ್ಗೆ ನಾನು ಖಂಡಿತ ಹೊಗಳ್ತೀನಿ. ಆಸ್ ಅ ಸಿಂಗಲ್ ಲೇಡಿ ಆಂಟ್ರಪ್ರೆನ್ಯೂರ್ ಒಂದು ಪ್ರಾಬ್ಲಮ್ ನ ಐಡೆಂಟಿಫೈ ಮಾಡಿದ್ರು ಮತ್ತು ಅದನ್ನ ಸಾಲ್ವ್ ಮಾಡಕ್ ನೋಡಿದ್ರು. ಮತ್ತೆ ಐಡಿಯಾ ತಗೊಂಡು ಐಡಿಯಾ ಬಾಸ್ ನ ವೇದಿಕೆ ಮೇಲೆ ಬಂದ್ರು. ನನಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ನೀವು ಕರ್ನಲ್ ಹೆಸರ ಕೀರ್ತಿನ ಹೆಚ್ಚಿಸ್ತೀರಾ. ಥ್ಯಾಂಕ್ ಯು ವೆರಿ ಮಚ್ ರಚನಾ. ಎಸ್ ಪ್ಲೀಸ್. ಟೈಟನ್ಸ್ ನಮ್ಮ ಸ್ಟುಡಿಯೋ ಆಡಿಯನ್ಸ್ ನಲ್ಲಿ ತುಂಬಾ ಜನ ಇದ್ದಾರೆ. ಅವರು ಮುಂದೆ ಆಂಟ್ರಪ್ರನರ್ಸ್ ಆಗ್ಬೋದು. ಅಂಡ್ ಐ ಆಮ್ ಶ್ಯೂರ್ ಅವರಿಗೆ ನಿಮ್ಮ ಹತ್ರ ಕೇಳೋದಕ್ಕೆ ತುಂಬಾ ಪ್ರಶ್ನೆಗಳಿರುತ್ತೆ. ಸೊ ನಮ್ಮ ಆಡಿಯನ್ಸ್ ಇಂದ ಯಾರಾದ್ರೂ ಏನಾದ್ರು ಕೇಳಬೇಕಿದೆಯಾ ನಮ್ಮ ಟೈಟನ್ಸ್ಗೆ? ಎಸ್ ಪ್ಲೀಸ್. Hello everyone, myself Ms. Saima Kadri. I'm from Mumbai. My question is for Arjun sir. ನೀವು ನಮಗೆ ಪ್ಲೀಸ್ ತಿಳಿಸ್ಕೊಡ್ಬೋದಾ ಪ್ರೀ ಮನಿ ವ್ಯಾಲ್ಯೂಯೇಷನ್ ಮತ್ತು ಪೋಸ್ಟ್ ಮನಿ ವ್ಯಾಲ್ಯೂಯೇಷನ್ ಅಂದ್ರೆ ಏನಂತ? ಶ್ಯೂರ್. ನಾನು ನಿಮಗೆ ಈಗ ಕೇಳಿದ್ರೆ ಕಂಪನಿ ವ್ಯಾಲ್ಯೂಯೇಷನ್ 100 ಕೋಟಿ ಇದ್ರೆ ಮತ್ತೆ ನೀವು 20 ಕೋಟಿ ಹಾಕಿದ್ರೆ ಜನ ಹೇಗೆ ಯೋಚನೆ ಮಾಡ್ತಾರೆ ಅಂದ್ರೆ 20/100
ಅಂದರೆ 20% ನಿಮಗೆ ಕಂಪ್ನಿನಲ್ಲಿ ಸಿಗುತ್ತಂತ. ಬಟ್ ನೀವು ಕಂಪ್ನಿನಲ್ಲಿ ದುಡ್ಡು ಹಾಕ್ತಿರ್ಬೇಕಾದ್ರೆ ಕಂಪ್ನಿ ವ್ಯಾಲ್ಯೂ ಕೂಡ CAD ಇಂದ ಜಾಸ್ತಿ ಆಗ್ತಾ ಇರುತ್ತೆ. ಸೊ ಆಕ್ಚುಲಿ ನೀವು 100 ಕೋಟಿ ವ್ಯಾಲ್ಯೂಯೇಷನ್ಗೆ 20 ಕೋಟಿ ಹಾಕ್ತಾ ಇದ್ದೀರಂದ್ರೆ ಅವಾಗ ಕಂಪ್ನಿ ವ್ಯಾಲ್ಯೂ ಎಷ್ಟಾಗುತ್ತೆ? 100 ಕೋಟಿ ಪ್ಲಸ್ ನೀವು ಹಾಕಿರೋ 20 ಕೋಟಿ ಕ್ಯಾಶ್, ಸೊ 120. ಸೊ ಆಕ್ಚುಲಿ 100 ಕೋಟಿ ಪ್ರೀ ಮನಿ ವ್ಯಾಲ್ಯೂಯೇಷನ್ ನೀವು ಕಂಪ್ನಿಗೆ ಹಾಕ್ತಾ ಇದ್ದೀರಲ್ಲ, ಸೊ ಕಂಪನಿ ವ್ಯಾಲ್ಯೂಯೇಷನ್ 120 ಆಯಿತು. ಸೊ ನಿಮಗೆ 20/120, ಸೊ 16.7% ನಿಮಗೆ ಸಿಗಬೇಕಾಗುತ್ತೆ. ಸೊ ಇದು ಡಿಫ್ರೆನ್ಸ್ ಪ್ರೀ ಮನಿ ಮತ್ತೆ ಪೋಸ್ಟ್ ಮನಿ ವ್ಯಾಲ್ಯೂಯೇಷನ್ ಅಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಂತಹ ಹಲವಾರು ಪ್ರಶ್ನೆಗಳು ಇರಬಹುದು ಇವರ ಮನಸ್ಸಲ್ಲಿ. ನಾವು ಹೋಗ್ತಾ ಎಲ್ಲ ಕೇಳೋಣ. ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಉತ್ತರ ಕೂಡ ಅದಕ್ಕೆ ಸಿಗುತ್ತೆ. ಮನೆಯಲ್ಲಿ ಕೂತ್ ನೋಡ್ತಿರೋ ವೀಕ್ಷಕರಿಗೂ ಎಲ್ಲ ಗೊತ್ತಾಗುತ್ತೆ. ವೀಕ್ಷಕರೇ, ನಾವು ನೋಡೇ ಇರ್ತೀವಿ, ಕಾಲೇಜ್ ಟೈಮಲ್ಲಿ ಮಕ್ಕಳು ಖುಷಿ ಪಡ್ತಾರೆ, ಮಸ್ತಿ ಮಾಡ್ತಾರೆ, ದೇ ಹ್ಯಾವ್ ಡಿಫ್ರೆಂಟ್ ಪ್ಲಾನ್ಸ್. ಬಟ್ ಈ ತರನು ನೋಡಿರಬಹುದಾ? ಒಂದು ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ಓದ್ತಿರುವಂತಹ 4 ಒಳ್ಳೆ ಸ್ನೇಹಿತರು ಒಂದು ಸ್ಟಾರ್ಟ್ಅಪ್ನ ಬಗ್ಗೆ ಯೋಚನೆ ಮಾಡ್ತಾರೆ ಮತ್ತು ಅವ್ರ ಐಡಿಯಾಸ್ ಮೇಲೆ ಕೆಲಸ ಮಾಡ್ತಾರೆ. ಹಾಗಾದ್ರೆ ಬನ್ನಿ ಕರೆಯೋಣ ಟೀಮ್ ಖಾಕ್ ಪತ್ರ. ಈ ಕತೆ ಶುರುವಾಗುತ್ತೆ 4 ಕಾಲೇಜ್ ಫ್ರೆಂಡ್ಸ್ಗಳಿಂದ. ಎಲ್ರೂ ಹೇಳೋ ಪ್ರಕಾರ ನಮ್ಮ ಆಸೆಯಿಂದಲ್ಲ, ನಮ್ಮ ಕಂಪನಿ, ನಮ್ಮ ಗೆಳೆಯರು ನಮ್ಗೆ ಆಕಾರ ನೀಡ್ತಾರೆ. मला तुमचे खरंच मित्र दाखवा. तुमचं जे भविष्य असेल ना येणारं काळ, ते नक्कीच चांगलं असेल. ಒಂದು ಕನಸು, ಅದನ್ನ ಕಾಣೋದು ಅಷ್ಟು ಸುಲಭ ಅಲ್ಲ. हम जिस बैकग्राउंड से आते हैं, जहाँ पे सपने देखने के लिए बहुत हार्ड होता है, तो कॉलेज स्टूडेंट कॉलेज खत्म करके अच्छी प्लेसमेंट लेके जॉब करे, ये हमारा गोल रहता है. ತುಂಬಾ ಕಠಿಣವಾದ ಮಾರ್ಗದಲ್ಲಿ ನಡೆದು ಬಂದಿರೋರು ತುಂಬಾ ಅದ್ಭುತವಾಗಿ ಯೋಚನೆ ಮಾಡಿದ್ರು. सभी को ड्रीम्स आते हैं कि हमें ये इस लेवल तक पहुंचना है. उस ड्रीम को एक एज अ गोल हमें बनाना चाहिए. ಕಾಲೇಜಿನ ಅನ್ಯೋನ್ಯವಾದ ಬಾಂಧವ್ಯದಿಂದ ಶುರುವಾದ ಈ ಕತೆ ಈ ಐಡಿಯಾ ಬಾಸ್ ರಂಗಮಂಚದ ಮೇಲೆ ಬಂದು ಸೂಪರ್ ಹಿಟ್ ಆಗುತ್ತಾ? ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಹೆಂಗದ್ರಿಪ್ಪ ಎಲ್ಲ? ಚೆನ್ನಾಗಿದ್ದೀವಿ. ಮಸ್ತ್ ಅದರಿ? ಕಾನ್ಫಿಡೆಂಟ್? ಟೈಟನ್ಸ್, ನಮ್ಮ ಮುಂದೆ ನಿಂತಿರುವ ಈ ಐಡಿಯಾ ಬಾಸ್ ಅವರು ಮೂಲತಃ ಮರಾಠಿಯವರು. ಮತ್ತು ನಮ್ಗೆ ಗೊತ್ತೇ ಇದೆ ಐಡಿಯಾಗೆ ಮತ್ತೆ ಕನಸಿಗೆ ಯಾವ ಭಾಷೆನೂ ಇಲ್ಲ ಅಂತ. ಸೊ ಯಾವ ಭಾಷೆಯಲ್ಲಿ ಯೋಚನೆ ಮಾಡಿದಾರೋ ಅದೇ ಭಾಷೆಯಲ್ಲಿ ಮಾತಾಡ್ತಾರಷ್ಟೇ. ಆ್ಯಂಡ್ ಬಿಫೋರ್ ದೇ ಸ್ಟಾರ್ಟ್ ದ ಪಿಚ್, ನಾನು ನಿಮ್ಮೆಲ್ರಿಗೂ ಒಂದು ಮಾತು ಹೇಳಬೇಕು. ಈ 4 ಜನ ಸ್ಟೂಡೆಂಟ್ಸ್ ಏನಿಲ್ಲಿದ್ದಾರೆ ಅವರು ಅವರ ಪಿಚ್ನ ಕೇವಲ ಐಡಿಯಾ ಲೆವೆಲಲ್ಲಿ ತಂದಿದ್ದಾರೆ. ಗುಡ್ ಲಕ್, ಯೂಸ್ ಯೋರ್ ಟೈಮ್ ವೆಲ್. इन्व्हेस्टर्स, ही बघा, ही एक साधी A4 प्रिंट. या एका प्रिंटसाठी किती तो त्रास. हॉस्टेल, कॉलेजेस, स्कूल, कोर्ट, पासपोर्ट ऑफिस, गव्हर्नमेंट ऑफिस या सर्व जागांवर जरी प्रिंटिंगचं काम तुम्हाला छोटं वाटत असेल, पण त्यासाठी लागणारी तजवीज ही मोठी आहे. तेव्हाच आम्ही विचार केला की प्रिंटिंगच्या या प्रक्रियेला ATM सारखा बनवू शकतो का, जो असेल 24/7 स्मार्ट अँड सिक्युअर. आणि त्यातूनच या संकल्पनेचा जन्म झाला. इन्व्हेस्टर्स, आज मी तुमच्या समोर एक मार्केट ऑपॉर्च्युनिटी घेऊन आलो आहे, जी काळाची गरज आहे. आपल्याला काय करायचंय? फक्त ऍप मधून QR कोड स्कॅन करा, डॉक्युमेंट अपलोड करा, प्रेफरन्स सेट करा आणि पे करून प्रिंट घेऊन जा. हे फुल्ली डिजिटल, सिक्युअर आणि सेल्फ सर्व्हिस किऑस्क आहे, जो प्रिंटिंगला बनवतो फास्ट, प्रायव्हेट आणि एक्सेसिबल. जशी प्रिंट बाहेर येते तशीच फाईल सिस्टम मधून ऑटो डिलीट होते, सो दॅट युअर डेटा स्टेज 100% सेफ. भारतामध्ये आजच्या घडीला 30 करोड प्लस स्टुडंट्स आहेत ज्यांना दररोज प्रिंटआउटची गरज असेल, जसे की नोट्स, असाइनमेंट्स, एक्झाम पेपर्स. तसेच 2.5 कोटीपेक्षा ॲस्पिरंट्स दरवर्षी कॉम्पिटिटिव्ह एक्झामसाठी तयारी करत असतात. त्यांना सुद्धा सराव पत्रिका, प्रश्नपत्रिका या सतत प्रिंटची आवश्यकता असते. आणि 5,000 करोड रुपयांची ही प्रिंटिंग इंडस्ट्री आजही मोठ्या प्रमाणावर ऑफलाईन आणि आउटडेटेड आहे, खास करून तर Tier 2 आणि Tier 3 सिटीजमध्ये. त्यासाठीच आम्ही आणले आहे कागपत्र, जे प्रिंटिंगला बनवतं सिक्युअर आणि प्रिसाईज. एका क्लिकवर प्रिंट, ना रुकावट ना कॉम्प्रोमाइज. इन्व्हेस्टर्स, आम्हाला तुमच्या पाठिंब्याची गरज आहे, जेणेकरून प्रत्येक विद्यार्थी आणि सामान्य नागरिक यांच्या आसपासच असेल एक कागपत्र. तुमच्या इन्व्हेस्टमेंटने आम्ही हे विजन स्केल करू शकतो. चला तर भारताचे पहिले ट्रूली सेल्फ सर्व्हिस प्रिंटिंग नेटवर्क घडवूया. यासाठी आमची आस्क आहे 20 लाख ॲज अ प्रीसीड फंड इन द एक्सचेंज ऑफ कन्व्हर्टेबल नोट फॉर 25% डिस्काउंट. वाव,
तो क्या बोलते हो इन्वेस्टर्स? हाथ मिलाएं। ಬಹಳ ಒಳ್ಳೆ ರೀತಿಯಲ್ಲಿ ನಿಮ್ಮ ಪಿಚ್ ನ ಪ್ರೆಸೆಂಟ್ ಮಾಡಿದ್ದೀರಾ. ನಿಮ್ಮ ಕಾಲೇಜಿನ ಹೆಸರು ಹೇಳಿ. So we are from ವಸಂತದಾದ ಪಾಟೀಲ್ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಸಾಯನ್. ನೀವು 4 ಜನ ಒಂದೇ ಕ್ಲಾಸ್ ನಲ್ಲಿ ಓದ್ತಾ ಇದ್ದೀರಾ? ಜಿ. ನಾನು ಇಂಜಿನಿಯರಿಂಗ್ ಮಾಡಿದೀನಿ. ಎಲ್ಲದಕ್ಕಿಂತ ದೊಡ್ಡ ಪ್ರೆಷರ್ ಮನೆಯಿಂದ ಇರುತ್ತೆ. ಇಂಜಿನಿಯರಿಂಗ್ ಮುಗಿತಾ ಇದ್ದಾಗೆ ಒಂದು ಒಳ್ಳೆ ಕೆಲಸ ಸಿಗುತ್ತೆ, ಮತ್ತೆ ಜಾಬ್ ಸಿಗ್ತಾ ಇದ್ದಾಗೆ ತಿಂಗಳು ಸಂಬಳ ಬರುತ್ತೆ, ಮತ್ತೆ ಲೈಫ್ ಸ್ವಲ್ಪ ಸೆಟ್ಲ್ ಆಗುತ್ತೆ. ನಿಮ್ಮಲ್ಲಿ ಯಾರಾದ್ರೂ ಈ ಪ್ರೆಷರ್ನ ಅನುಭವಿಸ್ತಾ ಇದ್ದೀರಾ? जॉब करे, प्लेसमेंट ले, पैसा कमाए, बट जैसे ही हमें बिजनेस करना है तो ये बिजनेस के लिए हम लोग ने घर से लाइक डेडलाइन ली है 2 to 3 months की. ಅದ್ರಲ್ಲಿ ಎಷ್ಟು ತಿಂಗಳು ಮುಗಿದಿದೆ ಈಗ? 2 महीने तो खत्म हो चुके हैं. अभी शो का ये ಅಂದ್ರೆ ಸರಿಯಾಗಿ ಡೆಡ್ಲೈನ್ ಗೆ ಈ ಶೋಕ್ ಬಂದಿದ್ದೀರಾ. ಈ ಡೆಡ್ಲೈನ್ ಏನ್ ಮುಗಿತಾ ಇದೆಯಲ್ಲ ಅದನ್ನ ನೀವು ಎಕ್ಸ್ಟೆಂಡ್ ಮಾಡಬಹುದಾ, ಒಂದು ರನ್ವೇ ಮಾಡಬಹುದಾ? ಇದೆಲ್ಲದನ್ನು ಟೈಟನ್ಸ್ ಮೇಲೆ ಬಿಡ್ತೀನಿ. ಗುಡ್ ಲಕ್. ಥ್ಯಾಂಕ್ ಯು. ನಾನು ಕಾಲೇಜಲ್ಲಿ ಇದ್ದಾಗ ನನಗೆ ಇಷ್ಟೆಲ್ಲ ಐಡಿಯಾ ಕೂಡ ಬರ್ತಿರ್ಲಿಲ್ಲ, ಮತ್ತೆ ಇಷ್ಟು ಧೈರ್ಯ ಕೂಡ ಇರ್ತಿರ್ಲಿಲ್ಲ ಈ ರೀತಿ ಸೆಟ್ಗೆ ಬಂದು ಈ ರೀತಿ ಒಳ್ಳೆ ರೀತಿಯಲ್ಲಿ ಪ್ರೆಸೆಂಟೇಷನ್ ಕೊಡೋದಕ್ಕೆ. ಕಂಗ್ರ್ಯಾಚುಲೇಷನ್ಸ್ ಆನ್ ಅನ್ ಅಮೇಸಿಂಗ್ ಪ್ರೆಸೆಂಟೇಷನ್. ಇವತ್ತಿನ ಯುಗದಲ್ಲಿ PDF, ಫೋನ್, ಟ್ಯಾಬ್ಲೆಟ್, ಲ್ಯಾಪ್ಟಾಪ್, ನೀವು ಈಗಲೂ ಕೂಡ ಇಷ್ಟು ಪ್ರಿಂಟ್ಔಟ್ಸ್ ತೆಗಿತೀರಾ? आज के तारीख पे भी इंजीनियरिंग स्टूडेंट को मिनिमम 200 to 300 प्रिंट्स अभी भी लगते हैं पर मंथ, पर पर्सन पर मंथ. ನಿಮ್ಮ ಮಾರ್ಕೆಟ್ ಎಲ್ಲ ಜನಗಳಿಗೋಸ್ಕರನಾ ಅಥವಾ ಬರೀ ಸ್ಟೂಡೆಂಟ್ಸ್ಗೋಸ್ಕರನಾ? हमारा मेन मार्केट 3 मार्केट प्लेसेस पे होगा. सबसे पहले तो कॉलेजेस, सेकंड गवर्नमेंट ऑफिसेस और थर्ड होगा हमारे मार्केट प्लेसेस जहाँ पर बहुत बज होता है, जैसे कि दादर स्टेशन एंड अंधेरी स्टेशन. ನೀವು ಎಷ್ಟು ಚಾರ್ಜ್ ಮಾಡ್ತೀರಾ ಪರ್ ಪ್ರಿಂಟ್? इनिशियली वी आर ऑफरिंग जो स्टैंडर्ड्स है 5 फॉर दी ब्लैक एंड व्हाइट एंड 10 फॉर दी कलर प्रिंट. ಎಕ್ಸ್ಪ್ಲೈನ್ ಟು ಮೀ, ನೀವು ಒಂದು ಪ್ರಿಂಟ್ಔಟ್ ನ ₹5 ಬ್ಲಾಕ್ ಅಂಡ್ ವೈಟ್ ಗೆ ಮಾರ್ತಾ ಇದ್ದೀರಾ ಅಂದ್ರೆ ನಿಮಗೆ ಎಷ್ಟು ಉಳಿಯುತ್ತೆ? जो ब्लैक एंड व्हाइट प्रिंट है उसकी प्राइस अराउंड 0.50 रुपीज to 1 रुपीज तक जाती है, एंड फॉर कलर इट्स अराउंड 2 to 4 रुपीज. तो हमें बड़ा मार्जिन मिल जाता है उसमें से. ನಿಮ್ಮ ಕಿಯೋಸ್ಕ್ ಅಲ್ಲಿ ಪೇಪರ್ ಜಾಮ್ ಆದ್ರೆ ಅಥವಾ इंक खाली आदरे यार मेंटेनेंस ಮಾಡ್ತಾರೆ? how often you will do the maintenance? कॉलेज में एक कियोस्क इंस्टॉल किया गया है, तो हम पीयून को एज अ लोकल एडमिन रखेंगे. उसे दिया जाएगा एडमिन कैपेबिलिटीज, जैसे कि इंक लेवल या पेपर लेवल्स कम 25%, 20% से कम होंगे तो वो जाके रिफिल कर दे. ಇದು ಪ್ರಾಕ್ಟಿಕಲ್ ಸೊಲ್ಯೂಷನ್. ಇದಕ್ಕೋಸ್ಕರ ನೀವು ಕಾಸ್ಟಿಂಗ್ಗೋಸ್ಕರ ಮಷಿನ್ ಎಲ್ಲಿಂದ ತರ್ತೀರಾ, ಮತ್ತೆ ಅದ್ರ ಕಾಸ್ಟಿಂಗ್ ಹೇಗ್ ಮಾಡ್ತೀರಾ? ನೀವು ಇದ್ರ ಬಗ್ಗೆ ರಿಸರ್ಚ್ ಮಾಡಿದ್ದೀರಾ? हम लोग ने रिसर्च किया है, तो हम लोग एक कंक्लूजन पे आए, जैसे कि एक कियोस्क हमारा 2.5 लाख से 3 लाख के अंदर बन जाए. ನೀವು ಎಷ್ಟು ಪ್ರಿಂಟ್ಸ್ ನ ಮಾಡಬೇಕಾಗುತ್ತೆ ಈ 2.5-3 लाख इन्वेस्टमेंट ನ ಮೇಕ್ ಬ್ಯಾಕ್ ಮಾಡೋದಕ್ಕೆ? पर मैंने जैसे कि आपको कहा कि कॉलेजेस, गवर्नमेंट ऑफिसेस एंड मार्केट प्लेसेस, जो सबसे हाईएस्ट रेवेन्यू हमें जनरेट करके देगा होगा कॉलेजेस, क्योंकि वहाँ से ज़्यादा हाई फुटफॉल है. तो ऐसे अगर कियोस्क हम डिप्लॉय कर रहे हैं तो एक अराउंड पर डे का भी 1600 से 1700 तक हमारा रेवेन्यू जनरेट होता है, जिसमें से सारे एक्सपेंसेस हटा दें, जैसे कि लेबर, कमीशन, इंक, पेपर, ओवरऑल. सो तभी भी हमें 1000 से लेके 1200 तक का प्रॉफिट जनरेट होता है. अगर वही हम कैलकुलेट करें मंथली बेसिस पे, वो अराउंड 23 या फिर 25 तक रेंज से जाता है. सो इसी से हमें ब्रेक इवन पॉइंट हमें मिलता है अराउंड 2.5 साल से हम लोग वो मशीन रिकवर कर सकते हैं. ನನಗೆ ಗೊತ್ತಿದೆ ಇವತ್ತಿನ ಆಡಿಯನ್ಸ್ ತುಂಬಾ ಒಳ್ಳೆ ನಿರ್ಧಾರವನ್ನ ತಗೋತಾರೆ ಅಂತ. ಸೊ ನಮಗೆ ತಿಳಿಸ್ಕೊಡಿ, ಇವರ ಪ್ರಾಡಕ್ಟ್ ನಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆಯಾ ಇಲ್ವಾ ಅಂತ. ನಿಮ್ಮ ಸಮಯ ಶುರುವಾಗ್ತಿದೆ ಈಗ. प्लीज ನೀವು ನಿಮ್ಮ ಆಸ್ಕ್ ಏನಿದೆ ಅದನ್ನ ಕೇಳಿ. तो हमारी आस्क है 20 लाख एज अ प्रीसीड फंड इन द एक्सचेंज ऑफ कन्वर्टेबल नोट फॉर 25% डिस्काउंट. ಇವರು ಬಜರ್ನ ಹೊಡೆದ್ಬಿಟ್ರು. ಸಂದೇಶ್ ಅವರು ಮಿಕ್ಕ ಎಲ್ಲ ಟೈಟನ್ಸ್ನ ಬ್ಲಾಕ್ ಮಾಡಿದ್ದಾರೆ. ಇವರು ಈಗ ಖುದ್ದಾಗಿ ಅವರೇ ಮೊದಲು ಇನ್ವೆಸ್ಟ್ ಮಾಡ್ತಾರೆ. ನೀವು ಹೇಳಿದ್ರಿ 25 ಲಕ್ಷಕ್ಕೆ 20% ಅಂತ. ಸರಿ, ಹಾಗಾದ್ರೆ ನಾನು ಇನ್ವೆಸ್ಟ್ ಮಾಡಕ್ ರೆಡಿ ಇದ್ದೀನಿ. ಬನ್ನಿ ಬನ್ನಿ, ಎಲ್ಲರೂ ಕೈ ಮಿಲಾಯಿಸಿ ಬನ್ನಿ. ನೋಡಿ, ನಾನು ನೆಗೋಷಿಯೇಟ್ ಯಾಕೆ ಮಾಡ್ತಿಲ್ಲ ಅಂತಂದ್ರೆ, ಯಾಕಂದ್ರೆ ನೀವು ಹೇಗೂ ಇಂಜಿನಿಯರಿಂಗ್ ಇಂದ ಹೊರಗೆ ಬರ್ತಾ ಇದ್ದೀರಾ, ನಿಮ್ಗೆಲ್ರಿಗೂ ದುಡ್ಡಿನ ಅವಶ್ಯಕತೆ ಇದೆ.
ನನ್ನ ಕಡೆಯಿಂದ ನಿಮ್ಗೆಲ್ರಿಗೂ ಸಪೋರ್ಟ್ ಇದೆ. ಮತ್ತೆ ಆಲ್ ದ ಬೆಸ್ಟ್. ನಿಜವಾಗ್ಲೂ ಐಡಿಯಾ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸಂದೇಶ್ ಅವರು ಇದರಲ್ಲಿ ತುಂಬಾ ದೊಡ್ಡ ಆಪರ್ಚುನಿಟಿನ ನೋಡಿದ್ದಾರೆ ಮತ್ತು ಈ 4 ಜನದ ಗ್ರೋತ್ ರೇಟ್ ಸೂಪರ್ ಡೂಪರ್ ಆಗಿರ್ಲಿ ಅಂತ ಆಸೆ ಪಟ್ಟಿದ್ದಾರೆ. ನಿಮ್ಮ ಫ್ಯಾಮಿಲೀಸ್ ಕೂಡ ಇಲ್ಲಿ ಬಂದಿದ್ದಾರೆ. ಅವ್ರನ್ನ ಕೂಡ ಈಗ ವೇದಿಕೆ ಮೇಲೆ ಕರೆಯೋಣ. ನಮ್ಮ ಟೈಟನ್ಸ್ ಮತ್ತೆ ನಾವೆಲ್ಲರೂ ಸೇರಿ ಅವರಿಗೆ ಹೇಳೋಣ, ನಿಮ್ಮ ಡೆಡ್ ಲೈನ್ ಏನಿತ್ತಲ್ಲ ಅದನ್ನು ಸ್ವಲ್ಪ ಮುಂದಾಕ. ನಾನು ಅಪೀಲ್ ಮಾಡ್ತೀನಿ. ಅಮ್ಮ ನಮಸ್ಕಾರ, ಬನ್ನಿ. ಈಗಲೂ ಅದೇ ಡೆಡ್ ಲೈನ್ ನ ಇಡ್ತೀರಾ ಅಥವಾ ಡೆಡ್ ಲೈನ್ ಸ್ವಲ್ಪ ಬದಲಾಯಿಸ್ತೀರಾ? ಇಲ್ಲ, ಸ್ವಲ್ಪ ಜಾಸ್ತಿನೇ ಮಾಡ್ತೀವಿ. ಜಾಸ್ತಿ ಮಾಡ್ತೀರಾ? ಜಾಸ್ತಿ ಮಾಡಿಬಿಟ್ರಲ್ಲ ನೀವೆಲ್ಲ ಸೇರ್ಕೊಂಡು ಜಾಸ್ತಿ ಮಾಡಿದ್ರಿ. ಇನ್ನೂ ಬೆಳಿತಾನ ಮತ್ತೆ ಈ ಡೆಡ್ ಲೈನ್ ಜಾಸ್ತಿ ಮಾಡೋ ಪವರ್ ಕೇವಲ ತಾಯಂದ್ರಿಗೆ ಮಾತ್ರ ಇರುತ್ತೆ. ಇದನ್ನ ನೋಡಿ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ. ಇವತ್ತಿನ ಪೇರೆಂಟ್ಸ್ ಈಗಿನ ಮಕ್ಕಳಿಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ. ಕಾಲೇಜ್ ಡೇಸ್ಗಳಲ್ಲೇ ಆ ಬಿಸ್ನೆಸ್ ಸ್ಟಾರ್ಟ್ಅಪ್ ತರೋದಕ್ಕೆ ಮತ್ತೆಲ್ಲರೂ ಟೈಮ್ ಮಾಡ್ಕೊಂಡು ಶೋನಲ್ಲಿ ಬಂದ್ರಿ ಮತ್ತು ಮಕ್ಕಳಿಗೆ ಎನ್ಕರೇಜ್ ಮಾಡ್ತಿದ್ದೀರಾ ಬಿಸ್ನೆಸ್ ಐಡಿಯಾಗೋಸ್ಕರ. ಐ ಥಿಂಕ್ ಇದು ತುಂಬಾ ಹೆಮ್ಮೆ ಪಡೋ ವಿಷಯ. ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಗೆ ಏನು ಅನ್ಸಿತ್ತು ಮೊದಲನೇ ಸಲ ಇದ್ರ ಬಗ್ಗೆ ಕೇಳಿದಾಗ? ಮೊದಲನೇ ಸಲ ಕೇಳಿದಾಗ ಖುಷಿ ಆಯ್ತು. ಮಕ್ಕಳೇನೋ ಮಾಡ್ತಿದ್ದಾರೆ, ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ, ಆದ್ರೆ ಗೊತ್ತಿತ್ತು ಚೆನ್ನಾಗಿದೆ ಅಂತ. ನೀವು ನಿಮ್ಮ ಬಗ್ಗೆ ಹೇಳಿ, ಏನ್ ಮಾಡ್ತೀರಾ? ನಾನು ಕೂಲಿ ಮಾಡ್ತೀನಿ ಸರ್. ಗ್ಯಾಸ್ ಸಿಲಿಂಡರ್ ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡ್ತೀನಿ. ನಾನು ಮಾಡೋ ಕೆಲಸಕ್ಕೆ ತಿಂಗಳಿಗೆ ನನಗೆ 15ರಿಂದ 20 ಸಾವಿರ ರೂಪಾಯಿ ಸಿಗುತ್ತೆ. ಬೆಲೆಗಳು ಹೆಚ್ಚಾಗಿರೋದ್ರಿಂದ ಎಷ್ಟೇ ದುಡಿದ್ರೂ ಸಾಕಾಗೋದಿಲ್ಲ. ಓಂಕಾರ್ನ ವಿದ್ಯಾಭ್ಯಾಸಕ್ಕೆ ನಾನು ಯಾವುದೇ ರೀತಿ ಅಡೆತಡೆ ಮಾಡಿಲ್ಲ. ಡಿಗ್ರಿ ಮಾಡುವಾಗ ಸ್ವಲ್ಪ ಹಣಕಾಸಿನ ತೊಂದರೆ ಬಂತು, ಆದರೆ ನಾನು ದುಡ್ಡನ್ನು ಹೊಂದಿಸಿ ಕಟ್ಟಿದ್ದೀನಿ. ಆದರೆ ವಿದ್ಯಾಭ್ಯಾಸ ನಿಲ್ಲಿಸಿಲ್ಲ. ಓಂಕಾರ್ ವಿದ್ಯಾಭ್ಯಾಸ ಮಾಡಿ ಇಂಜಿನಿಯರ್ ಆಗಿರೋದೇ ನಮ್ಮ ಮನಸ್ಸಿಗೆ ಸಮಾಧಾನ. ನಮ್ಮ ಆಸೆ ಏನಂದರೆ ಓಂಕಾರ್ ಒಳ್ಳೆ ಹೆಸರನ್ನ ಗಳಿಸಿ ನಮ್ಮನ್ನು ಒಳ್ಳೆ ಮನೆ ಕರ್ಕೊಂಡು ಹೋಗಬೇಕು ಮತ್ತು ನಾವು ಆರಾಮಾಗಿರಬೇಕು. ಯಾವ ಮನೆ ಧೈರ್ಯದ ಮೇಲೆ ನಡೀತಾ ಇದೆಯೋ ಅವ್ರ ಮನ್ಸಲ್ಲಿ ಎಷ್ಟು ಧೈರ್ಯ ಇರುತ್ತೆ ಅಂದ್ರೆ ಇಂಥದ್ದೊಂದು ಐಡಿಯಾ ತಗೊಂಡೋಗ್ತೀವಿ ಮತ್ತು ಅದನ್ನ ಸಾಬೀತು ಮಾಡ್ತೀವಿ ಅಂತಾರೆ. ಇದೇ ಐಡಿಯಾ ಬಾಸ್ ವೇದಿಕೆಯ ಪವರ್ ಅಂತ ಹೇಳಬೇಕು. ನಿಮ್ಮ ತಲೆಯಲ್ಲಿ ಬರುವಂತಹ ಒಂದು ಸಣ್ಣ ಐಡಿಯಾ, ಆ ಒಂದು ಬೀಜ, ಅದು ನಿಮ್ಗೆ ಗೊತ್ತೇ ಇರಲ್ಲ ಅದೇನಾಗುತ್ತೆ ಮುಂದೆ ಅಂತ. ಆದ್ರೆ ಇವತ್ತು ಇಂಥವ್ರ ಮುಂದೆ ನಮ್ಮ ಎಲ್ಲ ಟೈಟನ್ಸ್ಗಳು ತಯಾರಾಗಿದ್ದಾರೆ ನಿಮಗೆ ಸಪೋರ್ಟ್ ಮಾಡೋದಕ್ಕೆ, ಮೆಂಟೋರ್ ಮಾಡೋದಕ್ಕೆ. ನೀವು ನಿಮ್ಮ ಐಡಿಯಾವನ್ನ ತಗೊಂಡು ಬನ್ನಿ ಮತ್ತು ದೇಶದ ಭವಿಷ್ಯವನ್ನೇ ಬದಲಾಯಿಸಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ಹಾಗಾದ್ರೆ ನೋಡ್ತಾ ಇರಿ ಐಡಿಯಾ ಬಾಸ್, ಭಾರತದ ಸ್ವಂತ ಸ್ಟಾರ್ಟ್ಅಪ್ ನ ವೇದಿಕೆ. ಸ್ಟಾರ್ಟ್ಅಪ್ ಬ್ಯಾಂಕಿಂಗ್ ಪಾರ್ಟ್ನರ್ IDFC ಫಸ್ಟ್ ಬ್ಯಾಂಕ್. ಪ್ರತಿ ಶನಿವಾರ ಮತ್ತು ಭಾನುವಾರ ZTV ಮತ್ತು ZEE5 ನಲ್ಲಿ.